ಈ ಸನಾತನ ಆಯುರ್ವೇದ ಆಸ್ಪತ್ರೆ ಅಂತ ಒಂದು ಆಯುರ್ವೇದ ಆಸ್ಪತ್ರೆಯನ್ನ ಕಳೆದ ಒಂದು 5 ವರ್ಷದಿಂದ ನಡೆಸ್ತಾ ಇದ್ದೀವಿ. ಕಳೆದ ಸೆಷನ್ ಚರ್ಮ ರೋಗದ ಮೇಲಿತ್ತು. ಕಾರಣಾಂತರಗಳಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದ ಕಾರಣ ಈಗ ಚರ್ಮ ರೋಗಗಳ ಬಗ್ಗೆ ಒಂದು 5-10 ನಿಮಿಷದಲ್ಲಿ ನಾನು ಶಾರ್ಟ್ ಆಗಿ ಏನೇನು ಮಾತಾಡ್ಬೋದು ಅಂತ ಹೇಳ್ತಿದ್ದೀನಿ. ಆಯುರ್ವೇದದ ದೃಷ್ಟಿಕೋನದಲ್ಲಿ, ನಿಮ್ಮ ಪಾರಂಪರಿಕದಲ್ಲಿ ಅದ್ರ ಬಗ್ಗೆ ಏನೇನಿದೆ ಅಂತ ನನಗೆ ಅದರಲ್ಲಿ ಜಾಸ್ತಿ ಮಾಹಿತಿ ಇಲ್ಲ. ಆಯುರ್ವೇದದ ದೃಷ್ಟಿಯಿಂದ ನಾವು ಯಾವ ತರ ಚರ್ಮ ರೋಗಗಳನ್ನ ನೋಡ್ತೇವೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊಟ್ಟ ಮೊದಲನೇದಾಗಿ ಚರ್ಮ ಅಂತಂದ ತಕ್ಷಣ ನಮ್ಮ ದೇಹದಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಇರುವಂತಹ ಅಂಗ ಅದು. ನಮ್ಮ ದೇಹದ ಎಲ್ಲಕ್ಕಿಂತ ದೊಡ್ಡ ಅಂಗ ಅಂದ್ರೆ ಚರ್ಮ. ಸೊ ಅದು ನಮ್ಮ ಸೌಂದರ್ಯವನ್ನು ಕೂಡ ಎದ್ದು ತೋರಿಸುವಂತಹ ಒಂದು ಅಂಗ ಅಲ್ವಾ. ಸೊ ಅದರಲ್ಲಿ ಸ್ವಲ್ಪ ಚೂರು ಏರುಪೇರಾದ್ರೂ ಕೂಡ ಅದು ಎದ್ದು ಕಾಣಿಸ್ತದೆ. ಅದೇನೋ ನಮ್ಮ ಎಲುಬುಗಳ ರೋಗ ಆಗಿರ್ಬೋದು, ರಕ್ತದ ಬೇನೆಗಳಾಗಿರ್ಬೋದು, ಅವೆಲ್ಲವೂ ಅಷ್ಟು ಚರ್ಮದ ರೋಗದ ತರ ಎದ್ದು ಕಾಣೋದಿಲ್ಲ. ಅದು ಒಂದು ಪಾರಂಪರಿಕವಾಗಿ ನಾವು ನೋಡ್ತಾ ಬಂದಿದ್ದೀವಿ. ಈಗ ಚರ್ಮ ರೋಗ ಇದ್ದವರನ್ನ ನೋಡುವ ದೃಷ್ಟಿಕೋನನೇ ಬೇರೆ. ಎಲ್ಲರೂ ಅವ್ರನ್ನ ಹೊರಗಿಡಕ್ಕೆ ಟ್ರೈ ಮಾಡ್ತೀರ. ಸೊ ಆ ತರ ನಾವು ನೋಡಿರ್ತೀವಿ. ಅದಕ್ಕೋಸ್ಕರ ಚರ್ಮ ರೋಗಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಚಿಕಿತ್ಸೆಯಲ್ಲಿ. ಆಮೇಲೆ ನಮ್ಮ ಚಿಕಿತ್ಸೆ ಅದ್ರ ಮೇಲೆ ಎದ್ದು ಕಾಣಿಸ್ತದೆ. ನಾವು ಟ್ರೀಟ್ಮೆಂಟ್ ಮಾಡಿರೋದು ಮೊದಲಿಗೆ ಮತ್ತು ಆಫ್ಟರ್ಗೆ. ಇಲ್ಲಿ PPT ವ್ಯವಸ್ಥೆ ಇದ್ರೆ ನಾನು ತೋರಿಸ್ಬೋದಾಗಿತ್ತು. ಪೇಷಂಟ್ ಬಂದಾಗ ನಾವೇನು ಫೋಟೋಗ್ರಾಫ್ಸ್ ತಗೋತೀವಿ, ಆ ನಂತರ ನಾವು ಚಿಕಿತ್ಸೆ ಆದ್ಮೇಲೆ ಅವರಿಗೂ ಅಲ್ಲಿ ಡೈರೆಕ್ಟ್ ಆಗಿ ಕಾಣಿಸ್ತದೆ. ಸೊ ಮೊಟ್ಟ ಮೊದಲನೇದಾಗಿ ಈ ರೋಗಗಳು ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾರು ಮಾತಾಡಲ್ಲ. ಬಂದಿರೋ ರೋಗಕ್ಕೆ ಎಲ್ಲರೂ ಔಷಧಿ ಕೊಡಕ್ಕೆ ನಾ ಮುಂದೆ ನೀವು ಮುಂದೆ ಅನ್ನೋದನ್ನ ನೋಡ್ತೀವಿ. ಆದ್ರೆ ಬರದ ಕಾರಣ ಏನು ಅಂತ ನಾವು ತಿಳ್ಕೊಂಡಾಗ ಚಿಕಿತ್ಸೆ ಮಾಡೋದು ಅಷ್ಟೇ ಸುಲಭ ಆಗ್ತದೆ. ಸೊ ಇಲ್ಲ ಎಲ್ಲರೂ ವೈದ್ಯ ಮಿತ್ರರು ಇರ್ತೀರಿ, ನಿಮ್ಗೆಲ್ಲರಿಗೂ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. ನಾನು ವಯಸ್ಸಿದ್ದಷ್ಟು ನಿಮ್ದು ಎಕ್ಸ್ಪೀರಿಯನ್ಸ್ ಅದು, ಅಷ್ಟು ನಾನು ಹೇಳೋದು ನಾನೇನು ದೊಡ್ಡವನಲ್ಲ. ಆದ್ರೆ ಅದು ಯಾವ ಕಾರಣಗಳಿಂದ, ಆಯುರ್ವೇದದಲ್ಲಿ ಅದನ್ನ ಹೇತು ಅಥವಾ ನಿಧಾನ ಅಂತ ಕರಿತೀವಿ. ಸೊ ಆ ಕಾರಣಗಳನ್ನ ನಾವು ತಿಳ್ಕೊಂಡಾಗ ಪೇಷಂಟ್ಗೆ ಚರ್ಮ ರೋಗ ಅನ್ನೋದು ಇವತ್ತು ಬಂತು ನಾಳೆ ಹೋಯ್ತು ಅನ್ನೋದಲ್ಲ. ಅದು ದೀರ್ಘಕಾಲೀನ ವ್ಯಾಧಿ. ಇವತ್ತು ಬಂತಂದ್ರೆ 15 ವರ್ಷ ತನಕನೂ ಇದಾರೆ ಪೇಷಂಟ್ ಎಷ್ಟೋ ಜನ. ಸೊ ಅದಕ್ಕೋಸ್ಕರ ಅಥವಾ ಗುಣ ಆದ್ಮೇಲೆ 1 ವಾರ ಬಿಟ್ಟು, 15 ದಿನ ಬಿಟ್ಟು, 1 ವರ್ಷ ಬಿಟ್ಟು ಮತ್ತೆ ಅದೇ ವ್ಯಾಧಿ ಬರ್ತದೆ. ಇದು ಯಾಕೆ ಬರ್ತದೆ ಅಂದ್ರೆ ನಾವು ಅವರಿಗೆ ಎಜುಕೇಟ್ ಮಾಡಲ್ಲ. ಇದನ್ನು ತಿನ್ಬೇಕು, ಇದನ್ನು ತಿನ್ಬಾರ್ದು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಹೇಳಲ್ಲ. ಅದನ್ನೇ ಆಚಾರ್ಯ ಚರಕರು ಅವರ ಸಂಹಿತೆಯಲ್ಲಿ ತುಂಬಾ ಡಿಟೇಲ್ ಆಗಿ ಹೇಳಿದ್ದಾರೆ, ಯಾಕೆ ಬರ್ತವೆ ಈ ಚರ್ಮ ರೋಗಗಳಂತ. ಅದನ್ನು ನಾನು ಜಾಸ್ತಿ ಮಾತಾಡ್ತೀನಿ. ಅಲ್ಲಿ ಏನೇ ಹೇಳ್ತಾರೆ ಅಂದ್ರೆ, ವಿರೋಧಿ ಅನ್ಯಪಾನಾನಿ ಸ್ನಿಗ್ಧೋಷ್ಣ ಗುರುನಿಚ ಅಂತ ಹೇಳ್ತಾರೆ. ಅಂದ್ರೆ ವಿರುದ್ಧ ಆಹಾರಗಳ ಸೇವನೆ. ಕೆಲವೊಬ್ರು ಹಾಲಿನಲ್ಲಿ ಉಪ್ಪು ಹಾಕೊಂಡು ತಗೋತಾರೆ, ಇದೊಂದು ವಿಕೃತಿ. ಅದರಿಂದ ಚರ್ಮ ರೋಗಗಳು ಬರ್ತವೆ. ಶೀತ ಉಷ್ಣನ ಜೊತೆಗೆ ತಗೊಳ್ಳೋದು, ತಣ್ಣೀರು ತಗೊಳ್ಳೋದು, ಅದಾದ್ಮೇಲೆ ಚಾ ಕುಡಿಯೋದು. ನೋಡಕ್ ಸಣ್ಣದ್ ಕಾಣ್ತದೆ, ಆದ್ರೆ ಈ ತಣ್ಣೀರು ಕುಡಿದು, ಫ್ರಿಜ್ ಅಲ್ಲಿ ನೀರು ಕುಡಿದು ಮೇಲೆ ಟೀ ಕುಡಿಯೋದು, ಇದು ವಿರುದ್ಧ. ಇದನ್ನ ಗುಣ ವಿರುದ್ಧ ಅಂತ ಆಚಾರ್ಯರು ಹೇಳಿದ್ದಾರೆ. ಸೊ ಈ ತರದ್ ಮಾಡೋದ್ರಿಂದ ಚರ್ಮ ರೋಗಗಳು ಬರ್ತವೆ. ಇದಾದ ನಂತರ ಅತಿ ಉಷ್ಣ, ಅತಿ ಕಟು ರಸ ಆಗಿರೋ ಅಂದ್ರೆ ಬಿಸಿ ಆಗಿರುವಂತಹ ಪದಾರ್ಥಗಳು, ಖಾರ ಆಗಿರುವಂತಹ ಪದಾರ್ಥಗಳು, ಲವಣ. ಎಷ್ಟೋ ಪೇಷಂಟಿಗೆ ನಾವು ಔಷಧಿ ಕೊಡ್ತೀವಿ, ಉಪ್ಪು ತಿನ್ಬೇಡಪ್ಪ ಅಂತ ಹೇಳೋದನ್ನ ಮರಿತೀವಿ. ಯಾಕಂದ್ರೆ ಈ ಉಪ್ಪು ಏನಿದೆಲ್ಲ ಚರ್ಮ ರೋಗಗಳಿಗೆ ಬಹಳಷ್ಟು ಸ್ಟಿಮ್ಯುಲೇಟ್ ಮಾಡುವಂಥದ್ದು, ಹೆಚ್ಚು ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಈ ಆಹಾರ ಪದ್ಧತಿಗಳನ್ನ ನಾವು ತಗೋಬೇಡ ಅಂತ ಹೇಳೋದನ್ನ ಮರಿಬಾರ್ದು. ಅದಾದ ನಂತರ ಈ ನಮ್ಮಲ್ಲೆಲ್ಲ ಹಿರಿಯರು ಹೇಳಿರ್ತಾರೆ, ಅಜ್ಜಂದ್ರು ಬಿಸಿಲ ಬಂದ ತಕ್ಷಣ ನೀರು ಕುಡಿಬೇಡಪ್ಪ. ಅದಕ್ಕೆ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ನಾವು ಹುಡುಕ್ತೀವಿ. ಚರಕ ಸಂಹಿತದಲ್ಲಿ ಹೇಳಿದ್ದಾರೆ, ನೀವು ಬಿಸಿಲಲ್ಲಿ ಬಂದ ತಕ್ಷಣ ಅಥವಾ ಬಿಸಿಯಾದ ಆಹಾರಗಳೇನೋ ತಗೊಂಡ ತಕ್ಷಣ ನಾವು ತಣ್ಣೀರು ತಗೊಳ್ಳೋದು, ಅಥವಾ ಬಂದ ತಕ್ಷಣ ಸ್ನಾನ ಮಾಡ್ಬಿಡೋದು ತಣ್ಣೀರಿಂದ. ಇದು ಕೂಡ ಉಷ್ಣ ಮತ್ತೆ ಶೀತದ ವ್ಯತ್ಯಾಸ. ಇದರಿಂದ ಕೂಡ ಚರ್ಮ ರೋಗಗಳು ಬರ್ತವೆ. ಅದೇ ತರ ಅಜೀರ್ಣ ಮತ್ತೆ ಅಧ್ಯಶನ. ಅಜೀರ್ಣ ಅನ್ನ ನಾವು ಟ್ರೀಟ್ ಮಾಡ್ಬೇಕು. ಮೊದಲು ನಮ್ಮ ಹೊಟ್ಟೆನ ಸರಿ ಮಾಡ್ಬೇಕು. ಅದಾದ ನಂತರ ಚರ್ಮ ರೋಗಗಳು ತಾನಾಗಿ ಕೂಡ ಕಡಿಮೆ ಆಗ್ತಾ ಬರ್ತವೆ. ಸೊ ಇದನ್ನ ಬಿಟ್ಟು ಬರೀ ನಾವು ಮೇಲೆ ಎಣ್ಣೆ ಹಚ್ಚೋದು ಅಥವಾ ಕ್ರೀಮ್ಗಳನ್ನು ಕೊಡುವಂಥದ್ದು, ಈ ತರ ಔಷಧಿಗಳ ಚಿಕಿತ್ಸೆ ಮಾಡಿದ್ರೆ ಅದು ಎಂದಿಗೂ ಸಂಪೂರ್ಣವಾಗಿ ಗುಣ ಆಗಲ್ಲ. ನಿಮ್ಗೆ ರಿಸಲ್ಟ್ ಸಿಗ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಆ ರಿಸಲ್ಟ್ ಶಾಶ್ವತವಾಗಿರಲ್ಲ. ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಪೇಷಂಟ್ ಬರ್ತಾನೆ, 1-2 ಸಲ ಬರ್ಬೋದು ನಿಮ್ಮ ಹತ್ರ. ಅದಾದ ನಂತರ ಅವನು ಒಳ್ಳೆ ಮತ್ತೆ ಇನ್ನೂ ಬೇರೆ ಡಾಕ್ಟರ್ನ ಹುಡುಕಕ್ಕೆ ಟ್ರೈ ಮಾಡ್ತಾನೆ. ಸೊ ಈ ಒಂದು ವಿಷಯಗಳನ್ನ ನಾವು ಚೆನ್ನಾಗಿ ಅರಿತುಕೋಬೇಕು. ಇದರಲ್ಲಿ ಇನ್ನೊಂದು ಏನ್ ಪಾಯಿಂಟ್ ಹೇಳಿದಾರೆ ಅಂದ್ರೆ, ಕೆಲವೊಂದು ನಮ್ಮ ಹತ್ರ ಬರುವಂತ ಪೇಷಂಟ್ಗಳು ಗುಣನೇ ಆಗಲ್ಲ. ಅದರಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ಮರಿಬಾರ್ದು, ಪಾಪ ಕರ್ಮದಿಂದ ಉತ್ಪತ್ತಿ ಆದಂತದ್ದು ಚರ್ಮ ರೋಗ. ಸೊ ಪೂರ್ವ ಜನ್ಮಕೃತ ಪಾಪ ಆಗಿರ್ಬೋದು, ಅಥವಾ ಇದೇ ಜನ್ಮದಲ್ಲಿ ಮಾಡಿರೋ ಗುರುಗಳ ನಿಂದನೆ ಆಗಿರ್ಬೋದು, ಅಥವಾ ದೈವ ನಿಂದನೆ ಆಗಿರ್ಬೋದು, ಇಂಥವುಗಳನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ ಎಷ್ಟೋ ಸಲ ಚರ್ಮ ರೋಗಗಳ ಅಲ್ಲಿ ಬಂದಾಗ. ಯಾಕಂದ್ರೆ ಇದು ಪಾಪದಿಂದ ಉತ್ಪತ್ತಿ ಆಗುವಂತ ಒಂದು ರೋಗ ಅಂತ ಹೇಳ್ತೀವಿ. ಈ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಮೊಡವೆಗಳು, ಪಿಂಪಲ್ಸ್. ಇವತ್ತು ತುಂಬಾ ಸ್ಕಿನ್ ಮತ್ತೆ ನಮ್ದು ಡರ್ಮಟಾಲಜಿಕಲಿ ಬಹಳ ಆಸಕ್ತಿ ಇರುವಂತ ವಿಷಯ. ಎಲ್ಲ ಯಂಗ್ ಜನರೇಷನ್ ಇದರಿಂದ ಇರ್ತಾರೆ.
ಸೊ ಮೊಡವೆಗಳ ಉತ್ಪತ್ತಿ ಮೊದಲನೇದಾಗಿ ವಯಸ್ಸು ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು, ಮತ್ತೆ ಹೈಜೀನ್ ಅನ್ನ ಮೇಂಟೈನ್ ಮಾಡದೇ ಇರುವಂತದ್ದು, ದಿನಕ್ಕೆ 3-4 ಸಲ ಮುಖ ತೊಳೆದೇ ಇರುವಂತದ್ದು. ಎಲ್ಲರೂ ಸೋಪ್ಗಳಿಂದ ಉಡ್ತಾರೆ. ಈ ಸೋಪ್ ಚೆನ್ನಾಗಿದೆಯಾ, ಆ ಸೋಪ್ ಚೆನ್ನಾಗಿದೆಯಾ, ನಿಂಬೆ ಹಣ್ಣಿನ ಸೋಪ್ ಹಚ್ಬೇಕಾ ಅಥವಾ ಬೇವಿನ ಸೋಪ್ ಹಚ್ಬೇಕಾ ಅಂತ. ಈಗ ಎಷ್ಟೋ ಸಲ ನಾವು ಸೋಪನ್ನು ಹಚ್ಚುವಾಗ ಒಳಗಡೆಯಿಂದ ಕ್ಲೀನ್ ಮಾಡುವಂತದ್ದನ್ನ ನಾವು ಮೊದಲು ನೋಡ್ಬೇಕು. ಹೊರಗಡೆಯಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಒಳಗಿರುವಂತ ದೋಷಗಳು, ವಾತ, ಪಿತ್ತ ಮತ್ತು ಕಫವನ್ನ ನಾವು ಬ್ಯಾಲೆನ್ಸ್ ಮಾಡೋ ತನಕ ಈ ಡಿಸೀಸ್ಗಳು ನಿಲ್ಲಂಗಿಲ್ಲ. ಯಾವುದೇ ಚರ್ಮ ವ್ಯಾಧಿ ಒಂದು ಸ್ವಲ್ಪ ದಿವಸದಲ್ಲಿ ಕ್ಯೂರ್ ಆಗ್ತಾ ಇಲ್ಲ ಅಂದಾಗ ಅದರಲ್ಲಿ ಔಷಧಿಗಳಿಗಿಂತ ಶೋಧನ ಕರ್ಮಗಳು ಮಾಡಬೇಕಾಗಿ ಬರ್ಬೋದು. ಅದಕ್ಕೋಸ್ಕರ ಅಂತ ಬಂದಾಗ ನಿಮ್ಮಲ್ಲಿ ಎಷ್ಟೋ ಜನ ವಮನ ವಿರೇಚನ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಅಥವಾ ಅದನ್ನ ಮಾಡೋರ ಹತ್ರ ಅದನ್ನ ಕಳಿಸಿ ಅದನ್ನ ವಮನ ವಿರೇಚನ ಅಥವಾ ರಕ್ತಮೋಕ್ಷಣ ಇವುಗಳನ್ನ ಮಾಡಿದಾಗ ನಮಗೆ ರಿಸಲ್ಟ್ಗಳು ಇನ್ನೂ ಚೆನ್ನಾಗಿ ಬರ್ತದೆ. ಒಂದ್ ಪೇಷಂಟ್ ಹೇಳ್ತೀನಿ, ವಿಸರ್ಪ ಅಂತ ಹೇಳ್ತೀವಿ ನಾವು, ನಾಗರ ಸುತ್ತು ಅಂತ ನೀವು ಕರಿತೀವಿ, ನಾಗ್ ಸುತ್ತು, ನಾಗಿನ್ ಅಂತ ಮರಾಠಿನಲ್ಲಿ ಹೇಳ್ತಾರೆ. ಆ ಕೇಸ್ಗಳು ತುಂಬಾ ಡಿಫಿಕಲ್ಟ್ ಆಗಿರುತ್ತದೆ. ಯಾಕಂದ್ರೆ 1 ವಾರ 15 ದಿವಸದಲ್ಲಿ ನೀವು ಅದನ್ನ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಆ ನೋವು ಹೋಗೋದಿಲ್ಲ. ಅದನ್ನ ಹರ್ಪಿಸ್ ನ್ಯೂರಾಲಜಿ ಅಂತ ನಾವು ಕರಿತೀವಿ. ಸೊ ಆ ಡಿಸೀಸ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದಂದ್ರೆ ಚಿಕಿತ್ಸೆ ಅಂದ್ರೆ ರಕ್ತ ಮೋಕ್ಷಣ ಅಂತ ಹೇಳ್ತಾರೆ. ರಕ್ತ ಮೋಕ್ಷಣ ಅಂದ್ರೇನು? ರಕ್ತವನ್ನು ತೆಗೆಯುವಂತದ್ದು. ಅದಕ್ಕೆ ನಾವು ಜಿಗಣೆಗಳಿಸ್ತೀವಿ, ಲೀಚ್ ಥೆರಪಿ ಅಂತ ಹೇಳ್ತೀವಿ. ಅದಿಲ್ಲ ಅಂದ್ರೆ ನಾವು ಸೂಜಿಯಿಂದ ಆ ಪ್ರದೇಶದಲ್ಲಿರುವಂತ ರಕ್ತನ ತೆಗಿಲಿಕ್ಕೆ ಆಗಂಗಿಲ್ಲ ಅಂದ್ರೆ ನಿಯರ್ ಬೈ ಯಾವ ಒಂದು ನರ ಇರ್ತದೋ ಆ ನರದಿಂದ ಸ್ವಲ್ಪ ರಕ್ತವನ್ನ ನಾವು ತೆಗೆದಾಗ, ಅಥವಾ ನಿಮ್ಮಲ್ಲಿ ಯಾರೋ ಎಷ್ಟೋ ಜನ ಲ್ಯಾಬ್ಗಳು ಇರ್ತಾರೆ, ಅವನಿಗೆ ಹೇಳಪ್ಪ ಅಂದ್ರೆ ಸ್ವಲ್ಪ ಬ್ಲಡ್ ತೆಗಿಬೇಕಪ್ಪ ಅಂದ್ರೆ ತೆಗೆದುಕೊಡ್ತಾನ, ಏನ್ ದೊಡ್ಡ ವಿಷಯ ಇಲ್ಲ. ಬಟ್ ಈ ಚಿಕಿತ್ಸೆ ರಕ್ತ ಮೋಕ್ಷಣ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾವಾಗ ಈ ಹರ್ಪಿಸ್ ಅಥವಾ ನಾವು ನಾಗಸುತ್ತು ಅಂತ ಬರ್ತೀವಲ್ಲ ಆವಾಗ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದರಲ್ಲಿ ನಾವು ಯಾವುದೇ ಸ್ಕಿನ್ ಡಿಸೀಸ್ ಇರಲಿ ಅಲ್ಲಿ ನಾವು ಅನುಲೋಮನ ಅಂದ್ರೆ ಮಲವನ್ನ ಹೊರ ಹಾಕುವಂತ ದ್ರವ್ಯಗಳನ್ನು ಕೊಡ್ಲೇಬೇಕು. ಯಾಕಂದ್ರೆ ಈ ದೋಷಗಳು ದಿನಾನು ನಾವು ಹೊರ ತೆಗಿಬೇಕಾಗ್ತದೆ. ಅದಕ್ಕೋಸ್ಕರ ನೀವು ತ್ರಿಫಲ ಚೂರ್ಣ ಆಗಿರ್ಬೋದು, ಅವಿಪತ್ತಿಕರ ಚೂರ್ಣ ಆಗಿರ್ಬೋದು, ಎಲ್ಲ ಗೊತ್ತಿರುವಂತ ಔಷಧಿಗಳು, ಅವನ್ನ ನೀವು ಅರಳೆಕಾಯಿ ಚೂರ್ಣ ಆಗಿರ್ಬೋದು, ಯಾವುದನ್ನೋ ಒಂದು ರಾತ್ರಿಯಲ್ಲಿ ಇಟ್ಟಾಗ ಅದು ದಿನ ಶೋಧನೆಗಳಾಗೋದ್ರಿಂದ ಚರ್ಮ ರೋಗಗಳು ತುಂಬಾ ಚೆನ್ನಾಗಿ ಕಡಿಮೆ ಆಗ್ತಾ ಬರ್ತವೆ. ಅದಾದ ನಂತರ ಈ ಫಂಗಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ, ತುಂಬಾ ತಲೆ ಕೆಡಿಸುವಂತದ್ದು. ಇದು ಬೇಗ ಕಡಿಮೆನೇ ಆಗಲ್ಲ. ಎಷ್ಟೋ ಜನರಿಗೆ ಫಂಗಲ್ ಇನ್ಫೆಕ್ಷನ್ಸ್ ಬಂದಾಗ ಅದು ಹೋಗೋದಿಲ್ಲ ವರ್ಷಾಂಶರಿ. ಅದಕ್ಕೆ ಸ್ಟೀರಾಯ್ಡ್ಗಳು ಯೂಸ್ ಮಾಡ್ತಾರೆ, ಸ್ಟೀರಾಯ್ಡ್ ಔಷಧಿಗಳೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ಆಯುರ್ವೇದ ನೆನಪು ಬರ್ತದೆ ಅವ್ರಿಗೆ. ಸೊ ಅವಾಗ ಬರ್ತಾರೆ. ಸೊ ಅಂತಹದ್ರಲ್ಲಿ ಈ ವಿಡಂಗ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ವ್ಯಾಧಿಗಳು ಅಂದ್ರೆ ಫಿಶರ್ ಅಂತ ಆಗಿರ್ಲಿ, ಫಿಸ್ಟುಲಾ ಅಂತ ಆಗಿರ್ಲಿ, ಇದೆಲ್ಲ ಬಗ್ಗೆನೂ ಸ್ವಲ್ಪ ಮಾಹಿತಿ ಇರಬೇಕು. ಯಾಕಂದ್ರೆ ಪೇಷಂಟ್ ನಮ್ಮ ಹತ್ರ ಬಂದಾಗ ಏನಾಗಿದೆಪ್ಪ ನಿಮ್ಗೆ ಅಂತ ಕೇಳಿದ್ರೆ ಅವ್ರದ್ದು ದೆಮ್ಸೆಲ್ಸ್ ಡಯಾಗ್ನೋಸಿಸ್ ಹೇಳ್ತಾರೆ ಮೂಲವ್ಯಾಧಿ ಆಗಿದೆ ಅಂತ. ಆಕ್ಚುಲಿ ಏನಾಗಿರುತ್ತೆ ಅಂತ ಡೀಪ್ ಆಗಿ ಕೇಳಿದಾಗ ಅವ್ರಿಗೆ ಬೇರೆ ಒಂದು ಕಾಯಿಲೆನೇ ಇರುತ್ತೆ. ಲೈಕ್ ಫಿಶರ್ ಅಂತ. ಫಿಶರ್ ಅಂದ್ರೆ ಏನು? ಫಿಶರ್ ಇಂದ ಏನಲ್ ಕೆನಾಲ್ ಅಂದ್ರೆ ಮೋಷನ್ ಹೋಗೋ ಜಾಗದಲ್ಲಿ ಕಟ್ ಆಗಿರುತ್ತೆ. ಆ ಕಟ್ನಿಂದ ಪೇಷಂಟ್ಗೆ ತುಂಬಾ ನೋವಾಗುತ್ತೆ. ಏನಂತಾರೆ ಪೇಷಂಟ್ ಮೋಷನ್ ಹೋಗಕ್ಕೆ ಹೆದರಿಕೆ ಆಗ್ತಿದೆ ಮೇಡಮ್, ನಮ್ಗೆ ಮೋಷನ್ ಆದ್ಮೇಲೂ 1-2 ತಾಸು ತುಂಬಾ ಉರಿ ಆಗುತ್ತೆ, ಕೂತ್ಕೊಳಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ ಅಂತ ಅಂತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಫಿಶರ್. ತುಂಬಾ ಪೇನ್ಫುಲ್ ಆಗುತ್ತೆ. ಆದ್ರೆ ಹೆಮೊರಾಯ್ಡ್ಸ್ ಮೂಲವ್ಯಾಧಿ ಅಲ್ಲಿ ಬ್ಲೀಡಿಂಗ್ ಇರುತ್ತೆ, ಆದ್ರೆ ಅಷ್ಟೊಂದು ನೋವೇನ್ ಕಾಣಿಸ್ಕೊಳ್ಳಲ್ಲ. ಇನ್ನೊಂದು ಏನ್ ಕಂಡೀಷನ್? ಫಿಸ್ಟುಲಾ. ಫಿಸ್ಟುಲಾ ಇನ್ನೇನು ಅಥವಾ ಭಗಂಧರ ಅಂತೀವಿ. ಭಗಂಧರ ಇದನ್ನು ಒಂದು ಕಾಂಪ್ಲಿಕೇಟೆಡ್ ಡಿಸೀಸ್ ಇಂದ ಏನೋರೆಕ್ಟಲ್ ಕೆನಾಲ್. ಅಲ್ಲಿ ಏನಾಗುತ್ತೆ? ಪುರ ತರ ಆಗುತ್ತೆ. ಪುರ ತರ ಆಗಿ ಅಲ್ಲಿ ಪಸ್ ಫಾರ್ಮೇಶನ್ ಆಗಿ ಹೊರಗಡೆಯಿಂದ ಒಳಗಡೆ ತನ ಒಂದು ಟ್ರ್ಯಾಕ್ ಫಾರ್ಮ್ ಆಗುತ್ತೆ. ಆ ಟ್ರ್ಯಾಕ್ ಅಲ್ಲೇ ತುಂಬಾ ಪಸ್ ಎಲ್ಲ ತುಂಬಿಕೊಂಡಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಫಿಸ್ಟುಲಾ. ಪೇಷಂಟ್ಗೆ ತುಂಬಾ ಕೂತ್ಕೊಳಕ್ ಆಗ್ತಿಲ್ಲ ಮೇಡಮ್, ಕಿವ ಬರ್ತಾ ಇದೆ, ತುಂಬಾ ನೋವು ಆಗ್ತಿದೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಫಿಸ್ಟುಲಾ. ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಈಸ್ ಹೆಮೊರಾಯ್ಡ್. ಹೆಮೊರಾಯ್ಡ್ ಅಂದ್ರೆ ಏನು, ಫಿಶರ್ ಅಂದ್ರೆ ಏನು, ಫಿಸ್ಟುಲಾ ಅಂದ್ರೆ ಏನು. ಯಾಕಂದ್ರೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಅಲ್ಲಿ ನಾವು ಸುಮ್ಮನೆ ಎಲ್ಲದಕ್ಕೂ ಸೇಮ್ ಟ್ರೀಟ್ಮೆಂಟ್ ಹಾಕ್ತಾ ಕೂತ್ಕೊಂಡ್ರೆ ಅದು ವರ್ಕ್ಔಟ್ ಆಗಲ್ಲ. ಪ್ರಾಪರ್ ಎಕ್ಸಾಮಿನ್ ಮಾಡಿ, ಪ್ರಾಪರ್ ಡಯಾಗ್ನೋಸ್ ಮಾಡಿ, ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೇನೆ ಪೇಷಂಟ್ಗೆ ಕರೆಕ್ಟ್ ಆಗಿರೋ ಔಟ್ಕಮ್ ಬರುತ್ತೆ. ಸೊ ವಾಟ್ ಆರ್ ದ ಕಾಸಸ್? ಸರ್ ಆಲ್ರೆಡಿ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಕಾಸಸ್ ನಿಧಾನ. ನಮ್ ಮೂಲವ್ಯಾಧಿ ಕಾಸ್ ಆಗಕ್ಕೂ ಮೇನ್ ಕಾಸಸ್ ಏನಂದ್ರೆ ಪ್ರಕೋಪಣೆ ವಿರುದ್ಧ ಅಧ್ಯಕ್ಷನ ಸ್ತ್ರೀ ಪ್ರಸಂಗ ಉತ್ಕಟಾಸನ ಪೃಷ್ಠಯಾನ ವೇಗ ವಿಧರಣಾದಿಗೆ ವಿಶೇಷ ವಿರುದ್ಧಾಹಾರ. ಸರ್ ಹೇಳಿದ್ರು ರಾಂಗ್ ಕಾಂಬಿನೇಷನ್ ಆಫ್ ಫುಡ್. ಬಿಸಿ ತಿಂದ ತಕ್ಷಣ ಏನೋ ತಣ್ಣನ್ ಕುಡಿಬೇಕು, ತಣ್ಣನ್ ತಿಂದ ತಕ್ಷಣ ಏನೋ ಬಿಸಿಯನ್ನು ಕುಡಿಬೇಕು. ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಏನೋ ಕರೆದಿರ್ತೀವಿ, ಅದು ವೇಸ್ಟ್ ಯಾಕೆ ಮಾಡೋದು, ಇನ್ನೊಂದ್ ಸ್ವಲ್ಪ ಏನಾದ್ರು ಕರಿಯೋಣ. ರೀ ಹೀಟಿಂಗ್ ಆಫ್ ದ ಆಯಿಲ್ ಮಾಡೋದು, ಮತ್ತೆ ಮೊಸರನ್ನ ಬಿಸಿ ಮಾಡೋದಾಗ್ಲಿ, ಫಿಶ್ ಜೊತೆ ಮಿಲ್ಕ್ ಅದೆಲ್ಲ ತಗೊಳ್ಳೋದಾಗ್ಲಿ. ವಿರುದ್ಧಾಹಾರ ಮೇನ್ ಕಾಸ್ ಫಾರ್ ಫಾರ್ಮೇಶನ್ ಆಫ್ ಹೆಮೊರಾಯ್ಡ್ಸ್ ಅವಾಯ್ಡ್ ಮಾಡಬೇಕು. ಅಧ್ಯಕ್ಷನ ಅಂದ್ರೆ ಓವರ್ ಈಟಿಂಗ್, ಎಸ್ಪೆಷಲಿ ಇನ್ ದ ನೈಟ್ ಟೈಮ್. ರಾತ್ರಿಯನ್ನು ಕೆಲಸ ಮಾಡಿ ಬಂದಿರ್ತೀವಿ, ಏನೇನೋ ತಿಂದು ಬಹಳಷ್ಟು ತಿಂದ್ಬಿಟ್ಟು ಮಲಗೋದು, ಆದಷ್ಟು ಅವಾಯ್ಡ್ ಮಾಡಬೇಕು. ವಿರುದ್ಧಾಹಾರ, ಅಧ್ಯಕ್ಷನ,
ಸ್ತ್ರೀ ಪ್ರಸಂಗ, ಎಕ್ಸೆಸಿವ್ ಕಾಯ್ಟಸ್, ಉತ್ಕಟಾಸನ, ಸಿಟ್ಟಿಂಗ್ ಓವರ್ ಇರೆಗ್ಯುಲರ್ ಸೀಟ್ಸ್, ಆ ಕಡೆ ಈ ಕಡೆ ಉಲ್ಟಾ ಪುಲ್ಟಾ ಆಗಿರೋ ಸೀಟ್ ಮೇಲೆ ಕೂತ್ಕೊಳ್ಳೋದು ಅಥವಾ ತುಂಬಾ ಹಾರ್ಡ್ ಆಗಿರೋ ಸೀಟ್ ಮೇಲೆ ಬಾಳ ಕೂತ್ಕೊಳ್ಳೋದಾಗ್ಲಿ. ಪೃಷ್ಠಯಾನ, ರೈಡಿಂಗ್ ಓವರ್ ಅನಿಮಲ್ಸ್, ಅಂದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ನಮ್ಮ ಆಚಾರ್ಯ ಇರೋ ಕಾಲದಲ್ಲಿ ಅನಿಮಲ್ಸ್ ಮೇಲೆ ತುಂಬಾ ಓಡಾಡ್ತಿದ್ರು, ಅದಕ್ಕೆ ಅವರು ಈ ಕಾಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಈಗಿನ ದಿನಗಳಲ್ಲಿ ನೋಡ್ಬೇಕಂದ್ರೆ ರೈಡಿಂಗ್ ಓವರ್ ವೆಹಿಕಲ್ಸ್, ತುಂಬಾ ಹೊತ್ತು ವೆಹಿಕಲ್ ಮೇಲೆ ಓಡಾಡೋದ್ರಿಂದನೂ ಈ ಕಾಯಿಲೆ ಆಗೋ ಚಾನ್ಸ್ ಇರುತ್ತೆ. ಅಂಡ್ ವೇಗಧಾರಣ, ಸಪ್ರೆಷನ್ ಆಫ್ ಅರ್ಜಸ್, ಜಾಸ್ತಿ ಹೊತ್ತು ಮಲ ಮೂತ್ರ ಗ್ಯಾಸ್ ಅದಾಗಲಿ ಸಪ್ರೆಸ್ ಮಾಡ್ಕೊಂಡಿರೋದ್ರಿಂದನೂ ಈ ಕಾಯಿಲೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ ಮಾಡರ್ನ್ ಕಾಸಸ್ ನೋಡ್ಬೇಕಾದ್ರೆ ಹೆರಿಡಿಟ್ರಿ ಅಂದ್ರೆ ಫ್ಯಾಮಿಲಿ, ಅಪ್ಪ ಅಮ್ಮಂಗಿತ್ತು ಮಗಳನ್ನು ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇನ್ನೊಂದು ಆನಾಟಾಮಿಕಲ್ ಅಂತೀವಿ. ಆನಾಟಾಮಿಕಲ್ ಅಂದ್ರೆ ನಮ್ದು ಈ ದೇಹ ಎರೆಕ್ಟ್ ಪೋಸ್ಚರ್, ಸ್ಟ್ಯಾಂಡಿಂಗ್ ಪೊಸಿಷನ್ ಏನಂತೀವಿ, ಇದು ನಮ್ಗೊಂದು ಪೆನಾಲ್ಟಿ ತರ ಇರುತ್ತೆ. 4 ಲೆಗ್ ಅನಿಮಲ್ಸ್ ಅಲ್ಲಿ ಹೆಮೊರೈಡ್ಸ್, ಪಾಯಲ್ಸ್, ವೆರಿಕೋಸ್ ಕಾಣಲ್ಲ. ಆದ್ರೆ 2 ಲೆಗ್ ಅನಿಮಲ್ಸ್, ಹ್ಯೂಮನ್ಸ್ ನಲ್ಲಿ ಈ ಕಾಯಿಲೆಗಳೆಲ್ಲ ಕಾಣ್ಕೊಳ್ತವೆ. ಸೊ ಇಟ್ ಇಸ್ ಆನಾಟಾಮಿಕಲ್ ಕಂಡೀಷನ್. ಹೌದು. ಇರೆಗ್ಯುಲರ್ ಬವಲ್ ಹ್ಯಾಬಿಟ್ಸ್, ತುಂಬಾ ಮಲಬದ್ಧತೆ ಆಗಿರೋದು ಅಥವಾ ಅತಿಸಾರ ಆಗಿರೋದು, ಇದರಿಂದನು. ಲೋ ಫೈಬರ್ ಡಯಟ್, ಊಟದಲ್ಲಿ ಸುಮ್ಮನೆ ಬರೀ ಅನ್ನ ಚಪಾತಿ ತಿನ್ನೋದು ಅಲ್ಲ, ಸಲಾಡ್ಸ್ ಇನ್ಕ್ಲೂಡ್ ಮಾಡಬೇಕು, ಫೈಬರ್ ಇನ್ಕ್ಲೂಡ್ ಮಾಡಬೇಕು, ಹಣ್ಣು ಹಂಪಲು ತರಕಾರಿ ಇಂಪ್ರೂವ್ ಮಾಡೋದು. ಇದು ತಿಂದವ್ರನ್ನು ಈ ಕಾಯಿಲೆ ಆಗೋ ಚಾನ್ಸಸ್ ಇರುತ್ತೆ. ಇನ್ಕ್ರೀಸ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್, ಅಂದ್ರೆ ಹೊಟ್ಟೆ ಭಾಗದ ಹತ್ರ ಯಾವುದು ಪ್ರೆಷರ್ ಕೊಡುವಂತ ಏನಾದ್ರು ಆದ್ರೇನು ಪೈಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿಯಲ್ಲಿ ಪೈಲ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಹೊಟ್ಟೆಯಲ್ಲಿ ಏನಾದ್ರು ಗಡ್ಡೆ ಆಗಿರೋ ಅಂದ್ರೆ ಚಾನ್ಸಸ್ ಇರುತ್ತೆ. ಕ್ರಾನಿಕ್ ಕಫ್, ಲಾಂಗ್ ಟರ್ಮ್ ಯಾರಿಗಾದ್ರು ಕೆಮ್ಮು ಇತ್ತು, ಹೊಟ್ಟೆಯಿಂದ ಕಹ ಅಂತ ಕೆಮ್ಮೋರಿಗೂ ಪ್ರೆಷರ್ ಬಿದ್ದು ಚಾನ್ಸಸ್ ಆಗುತ್ತೆ. ಆಮೇಲೆ ಬಾತ್ರೂಮ್ ಅಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ತುಂಬಾ ಸ್ಟ್ರೈನ್ ಮಾಡ್ತಾ ಇರೋರಿಗೂ ಈ ಕಾಯಿಲೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಏನು ಎಕ್ಸರ್ಸೈಸ್ ಮಾಡದೆ ಹೋದ್ರೂ ಈ ಚಾನ್ಸಸ್ ಇರುತ್ತೆ. ಸೊ ಇನ್ನು 2 ಮೇನ್ ಕಾಸ್ ಈಗಿನ ದಿನಗಳಲ್ಲಿ ಅಂದ್ರೆ ಗಂಡಸರಲ್ಲಿ ಮೇನ್ಲಿ ಮೋಷನ್ ಹೋಗ್ಬೇಕಂದ್ರೆ ಫೋನ್ ತಗೊಂಡು ಹೋಗೋದು. ಫೋನ್ ಇಲ್ದೇನೆ ಅವರಿಗೆ ಮೋಷನ್ ಬರಲ್ಲ ಏನೋ ಆ ತರ ರಿಯಾಕ್ಟ್ ಮಾಡ್ತಾರೆ. ನೋ, ಆದಷ್ಟು ಫೋನ್ಸ್ ಅವಾಯ್ಡ್ ಮಾಡಿ, ಗಿವ್ ಟೈಮ್ ಟು ಯುವರ್ ಸೆಲ್ಫ್, ಫಿನಿಶ್ ಯುವರ್ ವರ್ಕ್, ಅಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರೋದ್ರು ಒಳ್ಳೇದು. ಫೋನ್ ಅನ್ನ ಬಾತ್ರೂಮ್ ತಗೊಂಡು ಹೋಗೋದು ಆದಷ್ಟು ಅವಾಯ್ಡ್ ಮಾಡಿ. ಹೆಣ್ಮಕ್ಳಲ್ಲಿ ಏನಂದ್ರೆ ಸ್ವಲ್ಪ ನಮ್ಗೆ ಹೆಚ್ಚು ಅಡಿಗೆ ಮಾಡೋದು ರೂಢಿ. ಹೆಚ್ಚು ಅಡಿಗೆ ಮಾಡ್ತೀವಿ, ಅದು ಉಳಿದಿರೋದು ಬಿಸಾಕಕ್ ಮನ್ಸಾಗಲ್ಲ, ಮರ್ದಿನ ಅದೇ ಬಿಸಿ ಮಾಡ್ಕೊಂಡು ತಿಂತೀವಿ. ಸೊ ಅದು ಆದಷ್ಟು ಅವಾಯ್ಡ್ ಮಾಡಂತ ಹೇಳ್ತಾ, ನೆಕ್ಸ್ಟ್ ಪೂರ್ವ ರೂಪ ಅಂದ್ರೆ ಇನ್ನು ಹೆಮೊರೈಡ್ಸ್ ಆಗಕ್ಕಿಂತ ಮುಂಚೆ ಸ್ವಲ್ಪ ಲಕ್ಷಣಗಳು ಕಾಣ್ಕೊಳ್ತವೆ. ಈಗ ಹಿಂಗೆ ಡಯಾಬಿಟಿಸ್ ಹಾಕೊಂಡು ಮುಂಚೆ ಪ್ರೀ ಡಯಾಬಿಟಿಸ್ ಅಂತ ಅಂದ ತಕ್ಷಣ ಜನರೆಲ್ಲ ಡಯಟ್, ಎಕ್ಸರ್ಸೈಸ್ ಅದು ಇದೆಲ್ಲ ಶುರು ಮಾಡ್ಬಿಡ್ತಾರೆ. ಆ ತರನು ನಮ್ಮ ಆಚಾರ್ಯ ಪೂರ್ವ ರೂಪ ಫಾರ್ ಮೂಲವ್ಯಾಧಿ ಅಂತ ಕೊಟ್ಟಿದ್ದಾರೆ. ಏನೇನ್ ಹೇಳಿದ್ದಾರೆ ಅಂದ್ರೆ, ಅನ್ಯ ಅಶ್ರದ್ಧಾ, ರುಚ್ರಾತ್ ಭಕ್ತಿರಮೃತ, ಪರಿದಾಹೋ ವಿಷ್ಟಂಭಃ, ಪಿಪಾಸ ಶಕ್ತಿ ಸದನ ಮಾಟೋಪಹ, ಕಾರ್ಶ ಉದ್ಗಾರ ಬಾಹುಲ್ಯಂ, ಅಕ್ಷ್ಣೋ ಶ್ವೈತುರ್ ಅಂತ ಪೂಜನಂ, ಗುದ ಪರಿಕರ್ತನಂ ಆಶಂಕಃ. ಅಂದ್ರೆ ಅನ್ನ ಅಶ್ರದ್ಧಾ, ಊಟ ನೋಡಿದ ತಕ್ಷಣ ಏನೋಪ್ಪ ನಂಗೆ ಹಸುನೇ ಆಗ್ತಿಲ್ಲ, ನಂಗೆ ಊಟನೇ ಮಾಡ್ಬೇಕು ಅನಿಸ್ತಿಲ್ಲ. ಭಕ್ತಿ ಅಮ್ಲಿಕ, ಊಟ ಮಾಡಿದ್ರು ಹೊಟ್ಟೆಲೆಲ್ಲ ಬಿಸಿ ಬಿಸಿ ಒಂಥರ ಏನೋ ಸಮಾಧಾನ ಇಲ್ಲ ತರೋದು. ಪರಿದಾಹ, ಎದೆ ಉರಿ ಆಗೋದು. ವಿಷ್ಟಂಭ, ಇಂಡೈಜೆಷನ್ ಆಗೋದು. ಪಿಪಾಸ, ಗಂಟಲು ಒಣಗ್ತಾ ಇದೆ, ತುಂಬಾ ನೀರಡಿಕೆ ಆಗ್ತಿದೆ ಅಂತ ಅನ್ನೋದು. ಶಕ್ತಿ ಸದನ, ಪೇನ್ ಅಲ್ಲ, ನಮ್ಮ ಥೈಸ್ ರೀಜನ್ ಅಲ್ಲೆಲ್ಲ ಪೇನ್ ಆಗೋದು. ಆಟೋಪ, ಹೊಟ್ಟೆ ಉಬ್ರಾಗೋದು. ಉದ್ಗಾರ ಬಾಹುಲ್ಯ, ಊಟ ಮಾಡಿದ ತಕ್ಷಣ ಅಂತ ಡಕಾರ ಏನಂತೀವಿ ಅದು ಬರೋದು. ಆಂತ್ರಕೂಚನ, ಹೊಟ್ಟೆಯಲ್ಲಿ ಗುಡ ಅಂತ ಸೌಂಡ್ ಬರೋದು. ಗುದ ಪರಿಕರ್ತನ, ಗುದ ಮಾರ್ಗದಲ್ಲಿ ಕೆರೆತ ಆಗೋದು. ಇದೆಲ್ಲ ಪೂರ್ವ ರೂಪ ಅಂದ್ರೆ ಹೆಮೊರಾಯ್ಡ್ಸ್ ಇನ್ನು ಆಗಿನ ಮುಂಚೆ ಕಾಣಿಕೊಳ್ಳುವಂತ ಲಕ್ಷಣಗಳು ಅಂತ ಅಂತಾರೆ. ಈಗ ಮೇನ್ ಲಕ್ಷಣ, ಕ್ಲಿನಿಕಲ್ ಫೀಚರ್ಸ್ ಆಫ್ ಮೂಲವ್ಯಾಧಿ ಏನು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ಲೀಡಿಂಗ್, ರಕ್ತ, ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತೀವಿ. ಅದು ಪೇನ್ ಇರಲ್ಲ, ಬ್ಲೀಡಿಂಗ್ ಪರ್ ರೆಕ್ಟಮ್ ವಿತೌಟ್ ಎನಿ ಪೇನ್ ಅಂತೀವಿ. ಇದು ಹೆಂಗಿರುತ್ತಂದ್ರೆ ಸ್ಪ್ಲಾಶ್ ಇನ್ ದ ಪ್ಯಾನ್. ಈಗ ಯಾರಾದ್ರೂ ಪಾನ್ ತಿಂದು ಉಗುಳ್ತಾರಲ್ಲ, ಹಂಗೆ ಮೋಷನ್ ಆದ ತಕ್ಷಣ ಆ ತರ ಬೀಳುತ್ತೆ, ಅಥವಾ ಹನಿಯಾಗಿ ಬೀಳುತ್ತೆ. ಆ ತರ ಬ್ಲೀಡಿಂಗ್ ಪರ್ ರೆಕ್ಟಮ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫೀಚರ್ ಇನ್ ದ ಮೂಲವ್ಯಾಧಿ. ಸೆಕೆಂಡ್ ಏನು, ಮಾಸ್ ಪರೆನಮ್, ಏನೋ ಒಂಥರ ಮಾಸ್ ಹೊರಗಡೆ ಬರ್ತಿದೆ, ಮೋಷನ್ ಆದ ತಕ್ಷಣ ಅಲ್ಲೇನೋ ಬರ್ತಾ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ವಿ ಹ್ಯಾವ್ ಟೈಪ್ಸ್. ಫಸ್ಟ್ ಸರ್ ಹೇಳಿದ್ರು ಆಂತ್ರ ಬಾಹ್ಯ ಅಂತ. ಸೊ ವಿ ಹ್ಯಾವ್ ಟೈಪ್ಸ್ ಇನ್ ದಿಸ್: ಇಂಟರ್ನಲ್, ಎಕ್ಸ್ಟರ್ನಲ್, ಪ್ರೈಮರಿ, ಸೆಕೆಂಡ್ರಿ. ಅಂಡ್ ಇಂಟರ್ನಲ್ ಅಲ್ಲಿ 4 ಡಿಗ್ರೀಸ್ ಬರುತ್ತೆ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, 4th ಡಿಗ್ರಿ ಅಂತ. ಈಗ ಇಂಟರ್ನಲ್ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂದ್ರೆ ಈ ಮೋಷನ್ ಆಗೋ ಜಾಗದಲ್ಲಿ ಹೊರಗಡೆ ಏನು ಕಾಣ್ಕೊಳ್ಳುತ್ತೆ ಅದು ಚರ್ಮ ಕವರ್ ಆಗಿರುತ್ತೆ, ದಟ್ ಈಸ್ ಎಕ್ಸ್ಟರ್ನಲ್ ಹೆಮೊರಾಯ್ಡ್ ಅಂತೀವಿ. ಇಂಟರ್ನಲ್ ಅಂದ್ರೆ ಅದಕ್ಕೆ ಮ್ಯೂಕಸ್ ಮೆಂಬ್ರೇನ್ ಕವರ್ ಆಗಿರುತ್ತೆ, ಅದಕ್ಕೆ ಇಂಟರ್ನಲ್ ಹೆಮೊರಾಯ್ಡ್ ಅಂತೀವಿ. ಇನ್ನು ಪ್ರೈಮರಿ ಅಂಡ್ ಸೆಕೆಂಡರಿ ಹೆಮೊರಾಯ್ಡ್ಸ್ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಹೆಮೊರಾಯ್ಡಲ್ ವೇನ್ಸ್ ಅಂತ ಇರುತ್ತೆ ಅಂತ ಹೇಳಿದೆ. ಆ
ರಕ್ತನಾಳಗಳು ಮೇನ್ಲಿ ಒಂದು 3 o'clock ರೀಜನ್, 7 o'clock ರೀಜನ್, 11 o'clock ರೀಜನ್ ಅಲ್ಲಿ ಇರುತ್ತೆ. ಈ ರೀಜನ್ ಅಲ್ಲಿ ಫಸ್ಟ್ ಊತಗಳಾಗುತ್ತೆ. ಈ ಊತ ಆದಾಗ ಪ್ರೈಮರಿ ಹೆಮರಾಯ್ಡ್ಸ್ ಅಂತೀವಿ. ಈ ಜಾಗ ಬಿಟ್ಟು ಬೇರೆ ಸೈಟ್ ಎರಡನೇ 2 o'clock ಆಗಲಿ 5 o'clock ಆಗಲಿ ಅಲ್ಲಿ ಊತ ಕಾಣ್ಕೊಂಡಾಗ ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಹೆಮರಾಯ್ಡ್ಸ್ ಅಂತೀವಿ. ಇಂಟರ್ನಲ್ ಹೆಮರಾಯ್ಡ್ಸ್ ಅಲ್ಲಿ 4 ಡಿಗ್ರೀಸ್ ಕಾಣಿಸ್ಕೊಳ್ಳುತ್ತೆ. 1st ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ ಅಂಡ್ 4th ಡಿಗ್ರಿ. 1st ಡಿಗ್ರಿಯಲ್ಲಿ ಏನಿರುತ್ತೆ, ದೇರ್ ವಿಲ್ ಓನ್ಲಿ ಬ್ಲೀಡಿಂಗ್, ಏನು ಮಾಸ್ ಅಂತ ಏನು ಗ್ರೋ ಆಗಲ್ಲ, ಬರೀ ಬ್ಲೀಡಿಂಗ್ ಅಂತ ಇರುತ್ತೆ. 2nd ಡಿಗ್ರಿಯಲ್ಲಿ ಮೋಷನ್ ಮಾಡುವಾಗ ಮಾಸ್ ಹೊರಗಡೆ ಬರುತ್ತೆ, ಮೋಷನ್ ಆದ ತಕ್ಷಣ ಅದಾಗದೆ ಒಳಗಡೆ ಹೋಗುತ್ತೆ. ಇನ್ 3rd ಡಿಗ್ರಿ ಮಾಸ್ ಮೋಷನ್ ಮಾಡುವಾಗ ಹೊರಗಡೆ ಬರುತ್ತೆ, ಅದಾಗದೆ ಒಳಗಡೆ ಹೋಗಲ್ಲ. ಕೈಯಿಂದ ಪೇಷಂಟ್ ಒಂದು ಒಳಗಡೆ ನುಗ್ಸ್ಕೊಂಡಾಗ ಮಾತ್ರ ಇಟ್ ವಿಲ್ ಅದು ಒಳಗಡೆ ಹೋಗುತ್ತೆ. ಇನ್ ಲಾಸ್ಟ್ 4 ಡಿಗ್ರಿ ಏನು ಇಟ್ ಇಸ್ ನಾಟ್ ಅಸೋಸಿಯೇಟೆಡ್ ಡೆಫಿಕೇಶನ್, ಅದು ಯಾವಾಗ ಹೊರಗಡೆ ಇರುತ್ತೆ, ನೀವು ಕೈಯಿಂದ ಹಾಕಿದ್ರು ಒಳಗಡೆ ಹೋಗಲ್ಲ. ಈ ಕಂಡೀಷನ್ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್, ಥ್ರೋಂಬೋಸಿಸ್ ಅಂದ್ರೆ ಅಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಈ ಕಂಡೀಷನ್ ಇಸ್ ವೆರಿ ಪೇನ್ಫುಲ್. ಪೇಷಂಟ್ ಏನ್ ಮಾಡ್ತಾರೆ, 1st, 2nd, 3rd ಡಿಗ್ರಿ ಏನ್ ನೋವಿಲ್ಲ ಏನಿಲ್ಲ, ಸುಮ್ಮನೆ ಆವಾಗ ರಕ್ತ ಹೋಗ್ತಿದೆ, ಡಾಕ್ಟರ್ ಹತ್ರ ಏನ್ ಹೋಗೋದಪ್ಪ ಬೇಡ ಅಂತ ಹೇಳಿ ಮನೇಲಿ ಇರ್ತಾರೆ. 4th ಡಿಗ್ರಿ ಇನ್ಫೆಕ್ಷನ್ ಆಗಿ ಕಾಂಪ್ಲಿಕೇಟೆಡ್ ಶೇಡ್ ಆದಾಗ ಬಂದು ಮೆಡಿಸಿನ್ಸ್ ಕೊಡಿ ಅಂತ ಹೇಳ್ತಾರೆ. ಅದು ವರ್ಕೌಟ್ ಆಗಲ್ಲ. ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಫುಲ್ ಹೀಲ್ನೂ ಆಗುತ್ತೆ, ನೀವು ಹ್ಯಾಪಿ ಆಗಿರ್ತೀರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಡಿಸ್ಚಾರ್ಜ್. ಗೊಣ್ಣೆ ತರ ಹೋಗ್ತಿದೆ ಮೇಡಮ್, ಬಟ್ಟೆ ಎಲ್ಲ ಒದ್ದೆ ಆಗ್ತಿದೆ ಅಂದ್ರೆ ಮ್ಯೂಕಾಯ್ಡ್ ಡಿಸ್ಚಾರ್ಜ್ ಅಂತ ಅಂತೀವಿ, ಅದು ಆಗ್ತಾ ಇರುತ್ತೆ. ಆ ಡಿಸ್ಚಾರ್ಜ್ ಇಂದ ಏನಾಗುತ್ತೆ, ಅಲ್ಲಿ ಕೆರೆತ ಆಗುತ್ತೆ, ಅಂದ್ರೆ ಪ್ರೂರೈಟಸ್ ಅಂತ ಅಂತೀವಿ. ದಟ್ ಡಿಸ್ಚಾರ್ಜ್ ಲೀಡ್ಸ್ ಟು ಇಚಿಂಗ್ ಎಟ್ ದ ಏನಲ್ ರೀಜನ್ ಅಂಡ್ ರಕ್ತ ಹೋಗಿ ಪೇಷಂಟ್ ವಿಲ್ ಬಿ ಅನೆಮಿಕ್ ಆಗ್ತಾರೆ, ಅಂದ್ರೆ ರಕ್ತ ಕಮ್ಮಿ ಆಗಿರುತ್ತೆ. ಸೊ ಕಮಿಂಗ್ ಟು ಚಿಕಿತ್ಸಾ ಪಾರ್ಟ್, ಏನು ನಮ್ಮ ಆಚಾರ್ಯಸ್ ಒಂದು 4 ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಹೇಳಿದ್ದಾರೆ. ಭೇಷಜ, ಕ್ಷಾರ, ಅಗ್ನಿ, ಶಸ್ತ್ರಮಿತಿ. ಭೇಷಜ ಅಂದ್ರೆ ಏನು, ಮೆಡಿಸಿನ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅಚಿರ ಕಾಲ ಜಾತಾನ್ಯ ಅಲ್ಪದೋಷ ಅಲ್ಪಲಿಂಗ ಅಲ್ಪೋಪದ್ರವಾಣಿ ಭೇಷಜ. ಸ್ವಲ್ಪ ದಿನನೇ ಆಗಿತ್ತು ಹೆಮರಾಯ್ಡ್ಸ್ ಆಗಿ, ಅದ್ರಲ್ಲಿ ಸ್ವಲ್ಪನೇ ಲಕ್ಷಣಗಳು ಕಾಣ್ತಿದೆ ಅಂದಾಗ ಅದ್ರಲ್ಲಿ ನಾವು ಮೆಡಿಸಿನ್ಸ್ ಕೊಡ್ಬೇಕು. ಮೆಡಿಸಿನ್ ಯಾವ ತರ ಕೊಡ್ಬೇಕು ಅಂದ್ರೆ, ಫಸ್ಟ್ ಮಲಬದ್ಧತೆಯನ್ನು ದೂರ ಮಾಡುವಂತ ಮೆಡಿಸಿನ್ ಕೊಡ್ಬೇಕು. ಅಂದ್ರೆ ಲ್ಯಾಕ್ಸೇಟಿವ್ಸ್ ಕೊಡ್ಬೇಕು, ಲೈಕ್ ತ್ರಿಫಲ ಚೂರ್ಣ ಆಗಲಿ, ಪಂಚಶಕರ ಚೂರ್ಣ ಆಗಲಿ, ಅಲ್ಪತಿಕರ ಚೂರ್ಣ ಆಗಲಿ, ವಿ ಶುಡ್ ಗಿವ್ ಲ್ಯಾಕ್ಸೇಟಿವ್ಸ್. ಇನ್ನು ದೀಪನ ಪಾಚನ ಅಂದ್ರೆ ನಮ್ಮ ಅಗ್ನಿಯನ್ನು ಇಂಪ್ರೂವ್ ಮಾಡಬೇಕು. ಅಗ್ನಿ ಇಂಪ್ರೂವ್ ಹೆಂಗ್ ಮಾಡಬೇಕು, ಬೈಗಿನಿ ಅಗ್ನಿ ತುಂಡಿ ವಟ್ಟಿ ಆಗಲಿ, ಚಿತ್ರಕಾದಿ ವಟ್ಟಿ ಆಗಲಿ, ಲವಣ ಭಾಸ್ಕರ ಚೂರ್ಣ ಆಗಲಿ, ಇನ್ನು ಅರ್ಶೌನ ದ್ರವ್ಯ ಲೈಕ್ ಅರ್ಶಕೂಟರ ರಸ, ಶೀಘ್ರಗಳು ಕೊಡ್ಬೋದು. ಅವಾಗ ಅಂದ್ರೆ 6 bath. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೋಮ್ ರೆಮಿಡಿನೇ ಅನ್ಬೋದು ಫಾರ್ ಆಲ್ ದ ಇನೋರೆಕ್ಟಲ್ ಡಿಸೀಸ್. ಏನ್ ಮಾಡ್ಬೇಕು ಅಂದ್ರೆ, ಒಂದು ವೈಡ್ ಆಗಿರೋ ಟಬ್ ತಗೋಬೇಕು. ಟಬ್ ತಗೊಂಡು ಅದರಲ್ಲಿ 3/4 ಪಾರ್ಟ್ ಆಫ್ ವಾಟರ್ ಹಾಕಬೇಕು. ಒಂದು ಸ್ವಲ್ಪ ಬಿಸಿನೀರು, ಗಂಡು ಮಕ್ಕಳಲ್ಲಿ ಸ್ವಲ್ಪ ಲ್ಯೂಕ್ ವಾರ್ಮ್ ಹಾಕೊಳ್ಳಿ, ಹೆಣ್ಮಕ್ಳು ತಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ಹಾಕೊಂಡು, ಮನೇಲಿ ಉಪ್ಪಿರುತ್ತೆ 1 ಸ್ಪೂನ್ ಉಪ್ಪನೋ ಅಥವಾ ಅರಿಶಿಣನೋ, ಡೆಟಾಲೋ ಅಥವಾ ಕ್ವಾತ ಚೂರ್ಣ ಅಂತೀವಿ, ಪಂಚವಲ್ಕಲ ಕ್ವಾತ ಚೂರ್ಣ, ತ್ರಿಫಲ ಕ್ವಾತ ಚೂರ್ಣ ಅಂತೀವಿ. ಅದನ್ನ ಡಿಕಾಕ್ಷನ್ ಮಾಡ್ಕೊಂಡು ನೀರಲ್ಲಿ ಹಾಕೊಂಡು ಇಷ್ಟು ಮೋಷನ್ ಮಾಡ್ಬಂದು ಒಂದು 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಆ ಮೋಷನ್ ಹೋಗೋ ಜಾಗನ ಅಶ್ವಿನಿ ಮುದ್ರಾ ಅಂತೀವಿ. ಅಂದ್ರೆ ಆ ಮೋಷನ್ ಹೋಗೋ ಜಾಗನ ಕಾಂಟ್ರಾಕ್ಟ್ ಮಾಡಬೇಕು, ಟೈಟ್ ಆಗಿ ಒಂದು 3 seconds ಕಾಂಟ್ರಾಕ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು, ಕಾಂಟ್ರಾಕ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ದಿಸ್ ಇಸ್ 5 to 10 minutes ಮಾಡಿದಾಗ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಎಲ್ಲ ಗುದಗತ ರೋಗದಲ್ಲಿ ಇದು ಮಾಡಿದ್ರೆ ತುಂಬಾ ಬೆನಿಫಿಷಿಯಲ್. ಅಂಡ್ ಮಕ್ಕಳಲ್ಲಿ ಮೂತ್ರ ಮಾರ್ಗದ್ದು ಏನಾದ್ರೂ ಇನ್ಫೆಕ್ಷನ್ ಇದ್ರೆ ದಿಸ್ ಈಸ್ ವೆರಿ ಮಚ್ ಬೆನಿಫಿಷಿಯಲ್. ರಕ್ತಸ್ತಂಭಕ ದ್ರವ್ಯ, ಬ್ಲೀಡಿಂಗ್ ಏನಾದ್ರು ಇದ್ದಾಗ ಬೋಲಬದ್ಧ ರಸಾಯನ, ಬೋಲಪರ್ಪಟಿ ರಸಾಯನ ಕೊಡ್ಬೋದು. ವ್ರಣರೋಪಕ ದ್ರವ್ಯ ಅಂದ್ರೆ ಏನಾದ್ರು ಗಾಯ ಆಗಿತ್ತಂದ್ರೆ ಜಾತ್ಯತೀತ ನಿರ್ಗುಣಿತ ಎಲ್ಲ ಕೊಡ್ಬೋದು. ವೇದನಾಹಾರ, ಪೇನ್ ಏನಾದ್ರು ಇದ್ದಾಗ ಮಗಿಷ್ಟಾದಿತ್ಯ ತ್ರಿಫಲಗಳು ಕೊಡ್ಬೋದು. ಇನ್ನು ಕ್ಷಾರಕರ್ಮ ಅಂತ ಮಾಡ್ತೀವಿ. ನಮ್ದು ಆಯುರ್ವೇದದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬ್ಯೂಟಿಫುಲ್ ಪ್ರೊಸೀಜರ್ ಅಂತ ಹೇಳ್ಬೋದು. ಮಿನಿಮಲ್ ಇನ್ವೇಸಿವ್ ಪ್ಯಾರಾಸರ್ಜಿಕಲ್ ಟೆಕ್ನಿಕ್, ಟೈಮ್ ಟೆಸ್ಟೆಡ್ ಟೆಕ್ನಿಕ್. ಇಟ್ ಈಸ್ ಎಲ್ಲ ಗುದಗತ ರೋಗದಲ್ಲಿ 99 to 100% ರಿಸಲ್ಟ್ ಇದೆ. ಕ್ಷಾರಕರ್ಮ ಅಂತ ಮಾಡ್ತೀವಿ. ಇನ್ನು ಅಗ್ನಿಕರ್ಮ ಅಂತ ಮಾಡ್ತೀವಿ. ಅಂಡ್ ಶಸ್ತ್ರಕರ್ಮ, ಕಾಂಪ್ಲಿಕೇಟೆಡ್ ಸ್ಟೇಜಸ್ ಶಸ್ತ್ರಕರ್ಮ ಮಾಡಬಹುದು. ಅಷ್ಟೇ. ಹೋಮ್ ರೆಮಿಡೀಸ್ ಏನಂದ್ರೆ, ಚೆನ್ನಾಗಿ ರಿಚ್ ಫೈಬರ್ ಡಯಟ್ ಮಾಡಿ, ಹಣ್ಣು ಹಂಪಲ ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ. ಈಗ ಸಮ್ಮರ್ ಶುರು ಆಗ್ತದೆ, ಚೆನ್ನಾಗಿ ನೀರು ಕುಡೀರಿ, ಫ್ರಿಜ್ ನೀರು ಅವಾಯ್ಡ್ ಮಾಡಿ, ನೀರು ಕುಡಿದಾಗ ಕೂತ್ಕೊಂಡು ಕುಡೀರಿ, ಯೋಗಾಸನಸ್ ಮಾಡಿ, ಸಿಟ್ರಸ್ ಫ್ರೂಟ್ಸ್, ವಿಟಮಿನ್ ಸಿ ರಿಚ್ ಫ್ರೂಟ್ಸ್, ಲೆಮನ್ ಜ್ಯೂಸ್ ಆಗಲಿ, ಆಮಲಕ್ಕಿ ಆಗಲಿ ತಗೊಳ್ಳಿ, ಮಜ್ಜಿಗೆ ಕುಡೀರಿ ಅಂತ ಹೇಳ್ತಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇವೆಂಟ್ ಆರ್ಗನೈಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಗೆಲ್ಲರೂ ಪೇಷಂಟ್ ಆಗಿ ಕೇಳಿದ್ದಕ್ಕೆ, ಲಾಸ್ಟ್ ಗೋಷ್ಠಿ ಇದ್ದಿದ್ದ ಕಾರಣ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
Number, I'll give you personally. No, doctor, to everyone. To everyone, please. Hey, doctor. No problem. Okay. So 810 580 0706. Very kind of you, doctor. Sir, Thank you, doctor. 810 580 0706. ಧನ್ಯವಾದಗಳು ಡಾಕ್ಟರ್ ಪ್ರಿಯಾ ಮೇಡಮ್ ಅವರಿಗೆ. ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ನೆನಪಿನ ಕಾಣಿಕೆಯನ್ನು ವಿದ್ಯಾ ಪಾಟೀಲ್ ಮೇಡಮ್ ಅವರು ಹಾಗೂ ಅಧ್ಯಕ್ಷರು ಪಾರಂಪರಿಕ ಗೊತ್ತನ್ನು ಕೊಡಬೇಕಂತ ಕೇಳಿ. ಅಮೃತರಾವ್ ಪಾಟೀಲ್ ಅವರು ಒಂದೆರಡು ಮಾತಾಡಿದರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವೈದ್ಯ ಮಿತ್ರರು ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕೊನೆಯ ದಿವಸ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಾಗೂ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಹಾಗೂ ಪಾರಂಪರಿಕ ವೈದ್ಯ ಪರಿಷತ್ ಕಲ್ಯಾಣ ಕರ್ನಾಟಕ ಪರಿಷತ್ ಇವುಗಳ ಆಶ್ರಯ ಮತ್ತು ಸಂಯೋಜನೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಇವತ್ತಿನ ಈ ಗೋಷ್ಠಿ ಏನಪ್ಪ ಅಂತಂದ್ಬಿಟ್ರೆ ಮೂಲವ್ಯಾಧಿ ಬಗ್ಗೆ ಈಗಾಗಲೇ ನಮ್ಮ ವೈದ್ಯ ಮೇಡಮ್ ಅವರು ಸಾಕಷ್ಟು ಮಾಹಿತಿಗಳನ್ನು ತಮಗೆ ತಿಳಿಸ್ಕೊಟ್ರು. ಯಾವ ಥರದ ಮೂಲವ್ಯಾಧಿಗಳು ಯಾವ್ಯಾವ ಥರ ತೊಂದರೆಗಳನ್ನು ಕೊಡ್ತವೆ ಅಂತ ಹೇಳ್ತೀನಿ. ಅವುಗಳ ಬಗ್ಗೆ ನನಗೆ ಪಾರಂಪರಿಕವಾಗಿ ಬಂದಂಥ ಎರಡು ನಮ್ಮ ಮನೆ ಮದ್ದುಗಳಾದಂಥ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಮದ್ದುಗಳನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ ತಮ್ಮೆಲ್ಲರಿಗೂ. ಒಂದನೇದೇನಪ್ಪ ಅಂತಂದ್ಬಿಟ್ರೆ ಮಜ್ಜಿಗೆಯಲ್ಲಿ ತಗೊಳ್ಕೊಳ್ಳುವಂಥ ನಮ್ಮ ತೆಂಗಿನ ಜುಟ್ಟು ಇರುತ್ತೆ ನೋಡಿ, ಮೇಲ್ಗಡೆ ತೆಂಗಿನೆಲ್ಲ ಸಿಪ್ಪೆ ತೆಗಿತೀವಲ್ಲ ನಾವು, ಆ ತೆಂಗಿನ ಸಿಪ್ಪೆನ ಮಣ್ಣಿನ ಮಡಿಕೆಯೆಲ್ಲ ಹಾಕ್ಬಿಟ್ಟು ಕುಂಕೆ ಭಸ್ಮ ಮಾಡ್ಕೋಬೇಕು. ಅದಕ್ಕೆ ಮಣ್ಣಿನ ಮಡಿಕೆಯೆಲ್ಲ ಹಾಕ್ಬಿಟ್ಟು ಭಸ್ಮ ಮಾಡಿದೆವಪ್ಪ ಅಂತಂದ್ರೆ ಆ ಭಸ್ಮ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಇಜ್ಜುಲ್ ತರ ಇರಬೇಕು, ಬೂದಿ ತರ ಆಗಬಾರ್ದು. ಅದನ್ನ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ಬಿಟ್ರೆ ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಬಾಯಿ ಬಂದ್ ಮಾಡಿ ಅದ್ರ ಮೇಲೆ ಕಪರೋಟಿ ಅಂತ ಹೇಳ್ತೀವಿ ನಾವು. ನೀವು ಕಪರೋಟಿ ಅನ್ನೋದಕ್ಕೆ ಏನಂತೀರಿ ನಮ್ಮ ಈ ಕಡೆ ಉರ್ದು ಇದರಲ್ಲಿ ನಮಗೆ ಕಪರೋಟಿನಿ ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಅದಕ್ಕೆ ಬಟ್ಟೆ ಜೇಡಿ ಇದು ನಮ್ದು ಮಣ್ಣಿನಲ್ಲಿ ಬಟ್ಟೆ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಪ್ಯಾಕಿಂಗ್ ಮಾಡಿಬಿಟ್ಟು ಅದಕ್ಕೆ ಅಗ್ನಿ ಕೊಡ್ತೀವಿ ನಾವು. ಅದನ್ನ ಬೆಂಕಿಯಲ್ಲಿ ಇಟ್ಟು ಉಳ್ಳಚ್ಚಿ ಅದಕ್ಕೆ ಆ ಥರ ಮಾಡ್ಕೊಂಡು ಬಿಟ್ಕೇಸಿದ್ರೆ ಅದರಿಂದ ಭಸ್ಮ ತಯಾರು ಮಾಡ್ಕೊಂಡು ಜಾಸ್ತಿ ಅಗ್ನಿ ಕೊಟ್ಟರೆ ಅದು ಬೂದಿ ಆಗ್ಬಿಡುತ್ತೆ. ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಒಂದು ಇಷ್ಟು ಮಣ್ಣಿನ ಮಡಿಕೆ ಇತ್ತು ಅಂತಂದ್ಬಿಟ್ರೆ ಅದರಲ್ಲಿ ಒಂದು ತೆಂಗಿನಕಾಯಿದು ಪೂರ್ತಿ ಜೂಟು ತೆಗೆದು ಅದ್ರಾಗ ಹಾಕಿದಾಗ ಒಂದು 4-5 ಕೊಳ್ಳು ಅದು ಮಂದಾಗ್ನಿಯಲ್ಲಿ ಕೊಡಬೇಕು. ಅದಕ್ಕೆ ಬೆಳಗ್ಗೆ ಮಣ್ಣಿನ ಮಡಿಕೆ ಹೀಟ್ ಆಗ್ಬಿಟ್ಕೇಸಿದ್ರೆ ಒಳಗಡೆನೆ ಬರ್ನ್ ಆಗ್ಬಿಟ್ಟು ಇಜ್ಜಲ್ ಟೈಪ್ ಆಗ್ಬಿಡ್ತದೆ. ಅದು ಆ ಥರ ಮಾಡ್ಕೊಂಡು ಬಿಟ್ಕೇಸಿದ್ರೆ ಅದಕ್ಕೆ ಚೆನ್ನಾಗಿ ಕಲಗಲೆಲ್ಲ ಗೊಟಾಸ್ಕೊಂಡು ಬಿಟ್ಕೇಸಿದ್ರೆ ಅದು ಬರೀ 1 ಗ್ಲಾಸ್ ಮಜ್ಜಿಗೆಗೆ 2 ಚುಟಕಿಯಷ್ಟು ಆ ಭಸ್ಮ ಹಾಕ್ಬಿಟ್ಟಿಗೆ ಪ್ರತಿದಿನ ಬೆಳಿಗ್ಗೆ ಕೊಡಬೇಕು ಖಾಲಿ ಹೊಟ್ಟೆನಲ್ಲಿ. 3 ದಿವಸಕ್ಕೆ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡ್ತದೆ. ಯಾವುದೇ ಥರದ ಮೂಲವ್ಯಾಧಿ ಇರಲಿ ಅದು 11 ದಿವಸ ರೆಗ್ಯುಲರ್ ಆಗಿ ತಗೋಬೇಕು ಮಜ್ಜಿಗೆಯಲ್ಲೇ ಮಾತ್ರ. ಮತ್ತೆ ಅದೇ ತರ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮಲ ವಿಸರ್ಜನೆ ಮಾಡಬೇಕಾದಾಗ ರಕ್ತ ಬೀಳ್ತದೆ. ಅದು ಮೇಡಮ್ ಅವ್ರು ಈಗ ತಾನೇ ಹೇಳಿದ್ರು ಅದ್ರ ಬಗ್ಗೆ. ಆ ರಕ್ತ ಬೀಳುವಂತ ಮೂಲವ್ಯಾಧಿಗೂ ಕೂಡ ಇನ್ನೊಂದು ಅದು ಔಷಧ ಬೆಣ್ಣೆಯಲ್ಲಿ ತಗೊಳ್ಬೇಕು. ಅದೂ ಅಳಸೊಟ್ಟಿಲೇನೆ ಬೆಳಿಗ್ಗೆನೆ. ಬೆಣ್ಣೆಯಲ್ಲಿ ಯಾವ ಥರಪ್ಪ ಅಂತಂದ್ರೆ ನಾವು ಹೇಳ್ತೀವಿ ರೀಟಾ ಮತ್ತೆ ಎಲೆ ಅಡಿಕೆ ಸುಣ್ಣ ತಿಂತೀವಿ, ಕತ್ತ ಇರ್ತದಲ್ಲ ಕತ್ತ, ಆ ಕತ್ತ ಮತ್ತೆ ರೀಟಾ ಎರಡೂ ಪೌಡರ್ ಮಾಡ್ಕೊಂಡು ಬಿಟ್ಕಿಸಿದ್ರೆ ಬೆಣ್ಣೆಯಲ್ಲಿ ತಗೋಬೇಕು. ಅದನ್ನು ಖಾಲಿ ಹೊಳಸೊಟ್ಟಿಲಿಂದೇನೆ 3 ದಿವಸದಲ್ಲಿ ನಿಮ್ದು ಯಾವುದೇ ತರದ್ದು ಕಾಯಿಲೆ ಇದ್ರು ರಕ್ತ ಬೆಳೆದೆಲ್ಲ ಬಂದಾಗ್ಬಿಡುತ್ತ. 11ನೇ ದಿವಸದಲ್ಲಿ ಕಾಯಿಲೆ ವಾಸಿ ಆಗ್ಬಿಡ್ತದೆ. ಇವೆರಡು ನಮ್ಮ ಪಾರಂಪರಿಕ ಮನೆಯಿಂದ ಬಂದಿರ್ತಕ್ಕಂಥ ಮದ್ದುಗಳು. ಅದಕ್ಕೆ ಇವೆರಡೂ ಯಾವಾಗಲೂ ನಿಮ್ಗೆ ಗೊತ್ತಿದ್ದವ್ರು ಮಾಡ್ಕೊಡ್ರಿ, ಮಾಡ್ಕೊಳ್ಳೋಕ್ಕಿಲ್ಲ ಅಂತ ಹೇಳಂಗಿಲ್ಲ. ಅದು ನೀವು ಬೇಕಾದ್ರೆ ಯಾವಾಗಲೂ ಕೇಳ್ರಿ. ಅಂಟೋಳಕಾಯಿ ಅದ ರೀಠ ಅಂದ್ರೆ ಅಂಟೋಳಕಾಯಿನೆ ಬುರಿಗೆ ಬುರುಗ್ ಬರ್ತದ ನೋಡಿ. ಅದು ನೀರಲ್ಲಿ ಹಾಕಿದ್ರೆ ಈ ಚಿನ್ನ ಬೆಳ್ಳಿ ವ್ಯಾಪಾರಿಸ್ತರು ಅದನ್ನು ಉಜ್ಜಕ್ಕೆ ಯೂಸ್ ಮಾಡ್ತಾರೆ. ಆ ಕಾಯಿಲೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಿನ್ನೆ ನಡೆದ ಸ್ತ್ರೀ ರೋಗ ಗೋಷ್ಠಿ ನಡೀತಾ ಇತ್ತು.
ಅದರಲ್ಲಿ ಒಬ್ರು ಯಾರೋ ನಮ್ಮ ವೈದ್ಯ ಮಿತ್ರರು ಹೇಳಿದ್ರು ಯಾವುದೋ ಬೇರ್ ತಗೊಂಡ್ ಬಂದು ಸೊಂಟದಲ್ಲಿ ಕಟ್ಟಿದ್ರೆ ನಾರ್ಮಲ್ ಡೆಲಿವರಿ ಆಗ್ತದೆ ಅಂತ ಹೇಳಿ ಅದನ್ನೆಲ್ಲ ಕೇಳಿರ್ಬೋದು ತಾವೆಲ್ಲ. ಆದ್ರೆ ನಮ್ಮ ಹತ್ರ ಅದಕ್ಕಿಂತಲೂ ಸುಲಭವಾದ ಮನೆ ಮದ್ದು ಏನಿದೆಯಪ್ಪ ಅಂತಂದ್ರೆ ನಮ್ಮ ಸ್ವತಃ ಮನೆಯಲ್ಲಿ ನಡೀತಕ್ಕಂಥ ಇದುವರೆಗೂ ನಾರ್ಮಲ್ ಡೆಲಿವರಿನೇ ಮಾಡಿದ್ದೆಲ್ಲ. ಸರ್ಜರಿ ಅಂತೂ ಹಾಗೇ ಇಲ್ಲ ಒಟ್ಟ. ಏನಪ್ಪಾ ಅಂತಂದ್ರೆ ಔಷಧಿ ನಾವು ಮನೆಯಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಇರ್ತದೆ. ಈಗ ಯಾರ ಮನೆಯಲ್ಲಿ ಹೊಗಿನೇ ಬರಲ್ಲ, ಎಲ್ಲ ಗ್ಯಾಸ್ ಇಂದ ಅಡಿಗೆ. ಮನೆಯಲ್ಲಿ ಸೌದೆ ಒಲೆಯಿಂದ ನಾವು ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡ್ತಾ ಇದ್ರೆ ಮನೆಗೆಲ್ಲ ಕಪ್ ಹತ್ಕೊಂತದ ಮನೆಗೆಲ್ಲ. ಇಲ್ಲ ಆ ಕಪ್ ಹತ್ಕೊಂಡಿರೋದನ್ನ ಅದು ಒಂದು ಚುಟ್ಕಿ ಕಪ್ ಅದನ್ನ ತಗೊಂಡು ಡಿಲಿವರಿ ಆಗೋ ಟೈಮ್ನಲ್ಲಿ ಬಾಣಂತಿಯರಿಗೆ ಅದು ಮೊದಲು ಏನಪ್ಪಾ ಅಂತಂದ್ರೆ ಹೆರಿಗೆ ನೋವು ಬರ್ತದೆ. ಹೆರಿಗೆ ನೋವು ಜಾಸ್ತಿ ಬರೋ ಟೈಮ್ನಲ್ಲಿ ಈ ಶಾವಿಗೆ ಇರ್ತಾವಲ್ಲ, ಮನೆಗೆ ನಾವು ಪಾಯಸ ಮಾಡ್ತೀವಿ ಶಾವಿಗೆ, ಆ ಶಾವಿಗೆನ ಕುದಿಸ್ಕೊಂಡು ಅದು ರೆಡಿ ಮಾಡ್ಕೊಂಡು ಆಗಿದ ತಕ್ಷಣ ಅದು ಬಸಿತೀವಿ, ಅದ್ರದ್ದು ನೀರು ಬರ್ತದೆ. ಆ ನೀರಿನಲ್ಲಿ ಆಕಳ ತುಪ್ಪ ಹಾಕ್ಬೇಕು. ನಿಮ್ಮಲ್ಲಿ ಸಾಧ್ಯ ಇದ್ರೆ ಒಂದು 2-3 ಚಮಚದಷ್ಟು 1 ಗ್ಲಾಸ್ ನೀರಿಗೆ ಆಕಳ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಈ ಮದ್ದು ಒಂದು ಚುಟ್ಕಿ ಹಾಕ್ಬೇಕು. ಅದರಲ್ಲಿ ಹಾಕಿ ಚೆನ್ನಾಗಿ ಅಳ್ಳಾಡಿಸ್ಕಿದ್ರೆ ಅವ್ರಿಗೆ ಬಾಣಂತಿಗೆ ಗೊತ್ತೇ ಆಗ್ಬಾರ್ದು ಹೆರಿಗೆ ಬರೋಳಿಗೆ ಅವಳಿಗೆ ಕುಡಿಸ್ಬಿಡ್ಬೇಕು. 10 ಇಲ್ಲ 15 ನಿಮಿಷದಲ್ಲಿ ಡೆಲಿವರಿ ಆಗ್ಬಿಡುತ್ತೆ ನಾರ್ಮಲ್. ಅದು ಆಗ್ಲಿಲ್ಲಪ್ಪ ಅಂತಂದ್ರೆ ತಿರ್ಗಾ ಮತ್ತೊಂದ್ಸಾರಿ 10-15 ನಿಮಿಷ ಬಿಟ್ಟು ಮತ್ತೊಂದ್ಸರಿ ಅದೇ ತರ ಮಾಡಿ 2ನೇ ಸಾರಿಗ ಹಾಗೆ ಆಗುತ್ತೆ. ಎಂತ ಸಖತ್ತಾಗಿ ಹಾಡು ಗಟ್ಟಿ ಹೆಣ್ಮಗಳು ಆಗದೆ ಹೋದ್ರು ಕೂಡ 3ನೇ ಸಾರಿ ಮಾಡೋರು ಆಗುತ್ತೆ. ಇದರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ನೀವು ಎನಿ ಟೈಮ್ ಯಾವ ಬೇಕಾದಕ್ಕೆ ಮಾಡಿ ನೋಡಿ. ನಾರ್ಮಲ್ ಡೆಲಿವರಿ ಅವ್ರು ಹೇಳ್ತಾ ಇದ್ರು 50,000 ಎಲ್ಲ ಸಿಜರಿಂಗ್ ಮಾಡ್ಲಕ್ ತಗೊಳ್ತಾರ್ರಿ, ಹಾಗೆ ಹಿಂಗೆ. ನಿನ್ನೆ ಹೇಳಿದ್ರಿ ಯಾರೋ ಒಬ್ರು ಮಿತ್ರರು, ಅದಕ್ಕೆ ಏನೋ ಸೈಡ್ ಎಫೆಕ್ಟ್ ಇರ್ಬೋದು, ಏನೋ ತೊಂದರೆ ಇರ್ಬೋದೇನೋ, ಯಾವ ಬೇರೆ ಯಾವ ನಕ್ಷತ್ರದಲ್ಲಿ ಆದ್ರೆ ನಾನು ಹೇಳೋದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಧಾರಾಳವಾಗಿ 1 ಸಾರಿ 2 ಸಾರಿ 3 ಸಾರಿ ಮಾಡ್ಬೋದು. ಆದ್ರೆ ಆಕಳ ತುಪ್ಪನೇ ಬೇಕು, ಇದನ್ನ ನೆನಪಿಟ್ಕೊಳ್ಳಿ. ದೇಸಿ ಈ 2 ಮಾತುಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಈ ನಮ್ಮ ಪಾರಂಪರಿಕ ವೈದ್ಯ ಮಂಡಳಿ ಮತ್ತೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಂಬರ್ 6360 189 044. ಹೆಸರು ನಿಮ್ದು ಅಮೃತ್ ಅಂತ. 6360 189 044. ಸರ್ ನಮ್ದು ಗುಲ್ಬರ್ಗ. ಧನ್ಯವಾದಗಳು. ವೈದ್ಯ ಚೆನ್ನೀರಪ್ಪ ಕೊಂಚಗೇರಿ, 1-2 ನಿಮಿಷದಲ್ಲಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಮೂಲವಾದಿ ಬಂದ ಮ್ಯಾಗ ಔಷಧ ತಗೋದಲ್ಲ, ಮೂಲವಾದಿ ಬರೋಕ್ಕಿಂತ ಮುಂಚೆ ಬರ್ದಾಗ ನೋಡ್ಕೊಳ್ಳೋದು ಔಷಧಿ. ಹೌದಾ? ಕಷ್ಟ ಪಡಬಾರ್ದು. ಸುಖದಾಗಿದ್ದ ಕಷ್ಟಪಟ್ಟು ಅದು ವೈದ್ಯನ ಅಲ್ಲ. ಯಾಕೆ ಹೇಳ್ರಿ? ನಮ್ಮ ವೈದ್ಯರಿಗೆ ಎಷ್ಟು ಮಂದಿ ಮೂಲವಾದಿ ಔಷಧ ಮೂಲವಾದಿ ಐತಿ ಕಲಿತೇವ್ರಿ ನಾವು? ಯಾಕೆತ್ತಲ್ಲ? ಮತ್ತ ಅವರು ಬಣ್ಣ ಬೈಲಿ ಬೀಳ್ತಲ್ಲ. ಹೌದಾ? ನಮ್ಮ ವೈದ್ಯರೆಲ್ಲರೂ ಮೂಲವಾದಿಯಿಂದ ಮುಕ್ತರಾಗ್ಯಾರ, ಅದಕ್ಕೆ ಕೈ ಎತ್ತಲ್ಲ. ಈಗ ಮೂಲವಾದಿ ಬರಬಾರ್ದು. ಹೌದಾ? ಸೀತಾಫಲ ಹಣ್ಣು ನೋಡಿದ ಎಲ್ಲರೂ ಸೀಸನ್ ವೈಸ್ ಬರ್ತದೆ. ಗಣೇಶ ಚತುರ್ಥಿ ಚಾಲು ಆದ್ಮೇಲೆ ಬಂದು ಗಣೇಶ ಚತುರ್ಥಿ ಮುಗಿದ ಒಂದು 10 ದಿವಸ ಇರುತ್ತೆ. ಪ್ರತಿದಿನ ಒಂದು ಸೀತಾಫಲ ಹಣ್ಣನ್ನ ಹಾಳ ಹೊಟ್ಟೆಯಲ್ಲಿ, ಅಂದ್ರೆ ಎದ್ದು ಮ್ಯಾಗ ಹೊಟ್ಟೆಗೆ ಏನು ಆಹಾರ ಹಾಕೋಬೇಕಿಂತ ಮುಂಚೆ ತಿಂದ್ರ ಅಂದ್ರ ಪ್ರತಿ ವರ್ಷ ತಿನ್ಬೇಕು. ಮತ್ತ ಸೀಸನ್ ಚಲೋದಾಗಿ ಮುಗಿಯೋ ಮಟ್ಟ ಅಂದ್ರೆ 1 ತಿಂಗಳು ಇರ್ತವೆ. 11 ತಿಂಗಳು ನಿಮ್ಮನ್ನೇನು ಕೇಳಲ್ಲ ನಾನು. 1 ತಿಂಗಳು ತಿನ್ರಿ. 10 ವರ್ಷ ತಿಂದ್ರಿ ಅಂದ್ರೆ 100 ವರ್ಷ ಮಟ್ಟ ನಿಮ್ಗೆ ಮೂಲವಾದಿ ಬರಲ್ಲ. ಇನ್ನೊಂದು ನವಣಕ್ಕಿ ನೋಡಿ ಅನ್ನೋದು ಅನ್ನ ಮಾಡ್ತಿದ್ರಲ್ಲ ಅವಾಗ, ಅರ್ಕ ಅಲ್ಲ, ಅರ್ಕನ ಬೇರೆ ನವಣಕ್ಕಿನ ಬೇರೆ. ಪ್ರತಿ ವಾರ ಒಂದು ಟೈಮು, 3 ಟೈಮ್ ಅಲ್ಲ, 1 ಟೈಮು ನವಣಕ್ಕಿಯನ್ನ ಮಜ್ಜಿಗೆ ಇಲ್ಲ ಹುಳಿಕಾಳು ಹುರಿದು ಸಾಂಬಾರ್ ಮಾಡ್ತಾರ, ಅದನ್ನ ತಿನ್ಕೊಂತ ಬಂದ್ರ ಜೀವನ ಪರ್ಯಂತ ಮೂಲವಾದಿ ಬರಲ್ಲ. ಬಂದವ್ರಿಗೆ ಔಷಧಿ ಕೊಡ್ಬೇಕಲ್ಲ ಮತ್ತೀಗ. ಇದು ಬಂಗಾರದಂಗ್ ನೋಡ್ಕೊಳ್ಳೋದಾತ. ಬಂದವ್ರಿಗೆ ಒಂದೇ ಮೂಲಿಕೆ ಐತಿ.
ದಯವಿಟ್ಟು ನಮ್ಮ ವೈದ್ಯರು ಸ್ವತಃ ತಾವೇ ತಯಾರಿಸ್ಕೊಡ್ಬೇಕು. ಶತಾವರಿ ಪುಡಿ, ಹಲವು ಮಕ್ಕಳ ಬೇರು, ಹೌದ್ರಾ? ಮಾರ್ಕೆಟ್ನಾಗ ಸಿಗ್ತೈತಿ ಪೌಡರ್, ತರಬಾರ್ದು ದಯವಿಟ್ಟು. ನೀವು ಬೇಕಂದ್ರ ಅಡಿಗೆ ನೀವೇ ಎತ್ಕೊಂಬರ್ರಿ ಒಂದು, ಇಲ್ಲಂದ್ರ ಮಾರ್ಕೆಟ್ನಾಗ ಅದು ಬೇರು ಸಿಗ್ತೈತಿ, ಬೇರು ತಂದು ಪುಡಿ ಮಾಡಿ ಇಟ್ಕೊಂಡು ಕೊಡ್ರಿ, ಪುಡಿ ತಗೊಂಡ್ ಕೊಡ್ಬಾರ್ರಿ. ನಾನು ಎರಡನ್ನ ನೋಡೀನಿ, ಪುಡಿ ತಂದು ಕೊಟ್ಟಿದ್ದು ನೋಡೀನಿ, ನಾನು ಪುಡಿ ಮಾಡಿ ಕೊಟ್ಟಿದ್ದು ನೋಡೀನಿ, ಸ್ವತಃ ನಾನೇ ಕಪ್ಪಗಿರ್ಗೆ ಹೋಗಿ ತಗೊಂಡ್ಬಂದು ಪುಡಿ ಮಾಡಿ ಕೊಟ್ಟಿದ್ದು ನೋಡೀನಿ. ಕಾರಣ ಅಂದ್ರ ನಮಗ ಫಲಿತಾಂಶ ಕರೆಕ್ಟ್ ಆಗಿ ಸಿಗಬೇಕಂದ್ರ ಸ್ವತಃ ನಮ್ಮ ಕೈಯಾರ ನಾವು ಮಾಡಿದ್ದನ್ನ ನಮ್ಗ ವಿಶ್ವಾಸ ಇರುತ್ತೆ. ಅಷ್ಟ ನಾನು ಹೇಳೋದು, ಹೆಚ್ಚಿಗೆ ಏನು ಹೇಳಕ್ಕೋಗಲ್ಲ. ಅದನ್ನ 7 ದಿನ ಶತಾವರಿ ಪುಡಿಯನ್ನ 7 ದಿನ ಬೆಳಗ್ಗೆ 1 ಟೀ ಸ್ಪೂನ್ 1 ಗ್ಲಾಸ್ ಮಜ್ಜಿಗೆ ಹಾಕಿ ನೆನೆ ಹಾಕಿ ಒಂದೇನ ಮುಚ್ಚಿಟ್ಬಿಡೋದು. ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋ ಮುಂದ ಅದನ್ನೇ ಮತ್ತೊಮ್ಮೆ ಕೈಯಾಡಿಸಿ ಕುಡ್ಕೊಂಡು ಮಲ್ಕೋಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದು ಗ್ಲಾಸ್ ಮಜ್ಜಿಗೆ ತಗೋಬೇಕು. ಇನ್ನ ಟೀ ಗ್ಲಾಸ್ ಒಂದು ಟೀ ಪೌಡರ್, ಟೀ ಚಮಚದಷ್ಟು ಪೌಡರ್ ಹೊಳ್ಳಿ ಹಾಕಿ 1 ಗ್ಲಾಸಿಗೆ ತಿರ್ಗಾ ಮತ್ತೆ ಹಾಕಿ ಮುಚ್ಚಿಟ್ಬಿಡ್ಬೇಕು. ಮುಂಜಾನೆ ಎದ್ದು ಮುಖ ತೊಳ್ಕೊಂಡು ಮತ್ತೆ ಅದನ್ನ ಕುಡಿಬೇಕು. ಅಂದ್ರೆ ರಾತ್ರಿ ಹಾಕಿದ್ದು ಬೆಳಗ್ಗೆ ಹಾಕಿದ್ದು ರಾತ್ರಿಗೆ 7 ದಿನ ಕೊಡ್ಬೇಕು. ಇದನ್ನ ಅದರಾಗ 3 ದಿನ ಪಥ್ಯ ಮಾಡಕ್ ಹಚ್ಬೇಕು. ನೆವಡಕ್ಕಿಯನ್ನ ಸಪ್ಪಂದು, ಮಜ್ಜಿಗೆ ಸಪ್ಪಂದು, ಉಪ್ಪು ಖಾರ ಹುಳಿ ಏನೂ ಇಲ್ಲ. ಎರಡನ್ನು ನೀವು 3 ದಿನ ಅವ್ರಿಗೆ ತಿನ್ನಿಸಿದ್ರ 1 ವಾರ ಔಷಧ ಕೊಟ್ಟು ಅವನಿಗೆ ಜೀವನ ಪರ್ಯಂತ ಮೂಲವ್ಯಾಧಿ ಬರಲ್ಲ. ಕರೆಕ್ಟಾಗಿ ಪಥ್ಯ ಮಾಡಿದ್ರೆ ಮಾತ್ರ ಹೋಗುತ್ತಾ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಾವು ಇದು ಕೊಟ್ಟು ನನಗೆ ಹೋಗಿದ್ರಿ ಡಾಕ್ಟರ್ ಅಂತ ಬಂದಂದ್ರ ನೀ ತಪ್ಪು ಮಾಡಿ ಅಂತ ನೀವು ಖಂಡಿತ ಹೇಳ್ಬೇಕು. ಯಾಕಂದ್ರೆ ಬೇಕಾದ್ರೆ ನೀವು ಯಾರು ಮಾಡ್ಕೊಂಡು ನೋಡಿ ಅದು ಅನುಭವ ತಗೊಂಡು ನೀವು ಮಾಡ್ರಿ ಮುಂದ. ಸರಿ ರೀ, ನಮ್ಗೆ ಈ ಸದ್ಯಕ್ಕೆ ಶತಾವರಿ ಸಿಗಂಗಿಲ್ಲ, ಏನ್ ಮಾಡೋದು? ದೇಶಿ ಆಕಳ ಮನ್ಯಾಗ ನಿಮ್ಮ ಮನೆಗಿದ್ರೆ ಓಕೆ, ಇಲ್ಲ ಅಂದ್ರ ಆಜು ಬಾಜು ಮನ್ಯಾಗ ಪೇಟೆ ಸಿಗಲ್ಲ, ದಯವಿಟ್ಟು ಹೋಗ್ರಿ. ಆಜು ಬಾಜು ಮನ್ಯಾಗ ಹಳ್ಳ್ಯಾಗ ಸಿಗ್ತದೆ. ಆಜು ಬಾಜು ಮನ್ಯಾಗ ಇಳಿದ ಆಕಳ ಇರ್ತದೆ, ಅಂದ್ರೆ ಹಸು ಹಾಲನ್ನು ಕೂಡ ಆಕಳ. 1 ಗ್ಲಾಸ್ ಹಸಿ ಹಾಲು ಅಂದ್ರೆ ತಕ್ಷಣ ಹಿಂಡಿದ ಹಾಲು 1 ಗ್ಲಾಸಿಗೆ, ದೊಡ್ಡದಿದ್ರ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಬೇಕು. ಅದಕ್ಕೆ ಸಣ್ಣದಿದ್ರ 2 ಕೂಡ 2 ಹೋಳನ್ನ ಹಾಕಿ ಸ್ವಲ್ಪ ಕಲಿಸಿ ತಕ್ಷಣ ಕುಡ್ಕೋಬೇಕು. ಹಿಂಗ ನೀವು 7 ದಿವಸ ಮಾಡಿದ ಸಹಿತ ಮೂಲವ್ಯಾಧಿ ಬರಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಕಷ್ಟಲ್ಲ ಇದು, ಹೆಚ್ಚಿಗೆ ಬೇಕಾದ್ರೆ ನಿನ್ನೆ ನೋಡೋಣ ಟೈಮ್ ಸಿಕ್ಕಾಗ. ನನ್ನ ನಂಬರ 94 44 34 15 02 94 18 02. ವೈದ್ಯ ಚೆನ್ನವೀರಪ್ಪ ಬಸವರಾಜ್ ಕೊಂಚಿಗೇರಿ ಸಾಕಿನ ಕರ್ಕೊಳ್ಳೋ. ಸರಿನಾ? ಓಕೆ. ಎಲ್ರಿಗೂ ನಮಸ್ಕಾರ. ನಾನು ನೀಲ್ಕಂಠ ರಾಮನಗರದಿಂದ ಮಾತಾಡ್ತಾ ಇರೋದು. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಮತ್ತು ನಮ್ಮ ವೈದ್ಯ ದೇವರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಗೋಷ್ಠಿಯಲ್ಲಿ ಮೂಲವ್ಯಾಧಿ ಬಗ್ಗೆ ನಾನು ತಿಳಿಸುವುದೇನೆಂದ್ರೆ, ಆಲ್ರೆಡಿ ಈಗ ಪ್ರತಿಯೊಬ್ಬರು ಕೂಡ ನಮ್ಗೆ ಏನ್ ಮಾಡಿದ್ದಾರೆ, ಕಾರಣ ಹೇಳಿದ್ದಾರೆ, ಮತ್ತೆ ಅದರ ಲಕ್ಷಣ ಹೇಳಿದ್ದಾರೆ, ಮತ್ತೆ ಕೆಲವು ಔಷಧಿಗಳನ್ನು ಹೇಳಿದ್ದಾರೆ. ಸೊ ನಾನು ಒಂದು ನಿಮ್ಗೆ ನಮ್ಮ ದೇಹದ ಒಂದು ಸೀಕ್ರೆಟ್ ಅಂದ್ರೆ ನಮ್ದೊಂದು ಗುಪ್ತ ವಿಚಾರವನ್ನ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವು ಅಂಗಗಳಿಗೆ ನಾವು ಹೆಚ್ಚಿಗೆ ಕೆಲಸ ಕೊಟ್ಟಾಗ ಏನಾಗ್ತವೆ ಅಂತಂದ್ರೆ ತುಂಬಾ ಚೆನ್ನಾಗಿ ಅವು ಸ್ಟ್ರಾಂಗ್ ಆಗ್ತವೆ, ಅಂದ್ರೆ ತುಂಬಾ ಶಕ್ತಿಯುತವಾಗ್ತವೆ, ಮತ್ತೆ ತುಂಬಾ ಆರೋಗ್ಯಯುತವಾಗ್ತವೆ. ಸೊ ಇನ್ನು ಕೆಲವು ಅಂಗಗಳಿಗೆ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಗೆ ನಾವು ತುಂಬಾ ಕಡಿಮೆ ಕೆಲಸ ಕೊಟ್ಟಾಗ ಏನಾಗ್ತವೆ ಅಂದ್ರೆ ಅವು ಶಕ್ತಿಯುತವಾಗ್ತವೆ. ಬಹಳ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಮ್ಗೆ ಮೆದುಳಿಗೆ ಮತ್ತೆ ಕೈಗೆ ಕಾಲ್ಗೆ
ಮತ್ತೆ ಶ್ವಾಸಕೋಶಕ್ಕೆ ಮತ್ತೆ ಹೃದಯಕ್ಕೆಲ್ಲ ನಾವು ತುಂಬಾ ಚೆನ್ನಾಗಿ ಕೆಲಸ ಕೊಟ್ಟಾಗ ಏನಾಗ್ತವೆ, ಅವು ತುಂಬಾ ಶಕ್ತಿಯುತವಾಗ್ತವೆ ಮತ್ತು ತುಂಬಾ ಆರೋಗ್ಯಯುತವಾಗ್ತವೆ. ಅದೇ ರೀತಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ, ಜಠರಕ್ಕಾಗಿರ್ಬೋದು, ಸಣ್ಣ ಕರಳಿಗೆ, ಲಿವರ್ಗೆ, ಕಿಡ್ನಿಗೆ, ದೊಡ್ಡ ಕರಳು, ಸೊ ಆ ಅಂಗಗಳಿಗೆ ನಾವು ತುಂಬಾ ಕಡಿಮೆ ಕೆಲಸ ಕೊಟ್ಟಾಗ ಅವು ತಮ್ಮ ಶಕ್ತಿಯುತವಾಗ್ತವೆ ಮತ್ತೆ ಆರೋಗ್ಯಯುತವಾಗ್ತವೆ. ಉದಾಹರಣೆಗೆ ನಾವು ನಿಮ್ಗೆ ಹೇಳೋದಾದ್ರೆ, ನಾವು ಚರ್ಮಕ್ಕೆ ಯಾವ್ದೋ ಒಂದು ಗಾಯ ಆದಾಗ ನಾವು ಅದಕ್ಕೆ ಪೋಷಣೆ ಮಾಡಿದಾಗ ಹೇಗೆ ಅಂದ್ರೆ, ಸುಮಾರು ಕೊಬ್ಬರಿ ಎಣ್ಣೆ ಅರಿಶಿನ ಹಾಕೊಂಡಿದ್ದು ಒಂದು ವಾರ ನಾವು ಅದಕ್ಕೆ ಈ ಕೆಟ್ಟೋಗಿರೋ ನೀರು ಅಥವಾ ಗಲೀಜು ನೀರನ್ನ ಟಚ್ ಮಾಡದಲ್ಲಿ ಅದನ್ನ ಪೋಷಣೆ ಮಾಡಿದಾಗ ಅದು ಕ್ಯೂರ್ ಆಗ್ತದಲ್ವಾ. ಅದೇ ರೀತಿ ನಮ್ಮ ಶರೀರದಲ್ಲಿರೋ ಅಂಗಗಳಿಗೆ ಕೆಲವಕ್ಕೆ ಸ್ಟ್ರಾಂಗ್ ಆಗಿ ಕೆಲಸ ಕೊಟ್ಟಾಗ ಅದರಲ್ಲಿ ಇರ್ತಕ್ಕಂಥ ರೋಗಗಳು ದೂರ ಆಗ್ತವೆ, ಮತ್ತೆ ಇನ್ನು ಕೆಲವಕ್ಕೆ ಕಡಿಮೆ ಕೆಲಸ ಕೊಟ್ಟಾಗ ರೋಗಗಳು ದೂರ ಆಗ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಮೂಲವ್ಯಾಧಿ ಅನ್ನೋದು ನಮ್ಮ ಶರೀರದ ಕೊನೆಯ ಭಾಗದಲ್ಲಿ, ಗುದದ್ವಾರದಲ್ಲಿ ಇರ್ತಕ್ಕಂಥ ದೊಡ್ಡ ಕರಳಿನ ಕೊನೆಯ ಭಾಗದಲ್ಲಿ ಇರ್ತದೆ ಇದು. ಸೊ ಆ ಅಂಗಕ್ಕೆ ನಾವು ತುಂಬಾ ಕಡಿಮೆ ಕೆಲಸ ಕೊಡ್ಬೇಕು. ಇಲ್ಲಿ ಕಡಿಮೆ ಕೆಲಸ ಕೊಡೋದ ಅರ್ಥ ಏನು ಅಂತಂದ್ರೆ, ನಾವು ಸುಲಭವಾಗಿ ಮಲ ವಿಸರ್ಜನೆ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವಂಥದ್ದು. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಗಣಿಕೆ ಸೊಪ್ಪಿನ ಪಲ್ಯ ಆಗಿರ್ಬೋದು, ಅಥವಾ ಸೊಪ್ಪು ತರಕಾರಿಗಳು, ಮತ್ತೆ ಯಥೇಚ್ಛವಾದಂತಹ ಮಜ್ಜಿಗೆ ಸೇವನೆ ಮಾಡುವಂಥದ್ದು. ಈ ಮೂಲವ್ಯಾಧಿ ಸಮಸ್ಯೆ ಕಾಣಿಸ್ಕೊಂಡಾಗ ಅಥವಾ ಬರಬಾರ್ದು ಅಂತಂದ್ರೆ, ಸುಮಾರು ಜನ ಹೇಳ್ತಾರೆ ನಮ್ಗೆ ಅತಿಯಾದಂತ ಖಾರ ತಿನ್ನೋದ್ರಿಂದ ಈ ಮೂಲವ್ಯಾಧಿ ಬರುತ್ತೆ ಅಂತ. ಸೊ ಹಳೆ ಕಾಲದಲ್ಲಿ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಪರೀತ ಖಾರ ತಿಂತಾ ಇದ್ರು. ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ 5, 10, 15 ದೇಶಿ ಹಸುಗಳು ಇರ್ತಾ ಇದ್ವು. ಯಥೇಚ್ಛವಾಗಿ ಊಟ ಆದ್ಮೇಲೆ ಒಂದೊಂದು ಚೆಂಬು ಗಟ್ಟಲೆ ಮಜ್ಜಿಗೆ ಕುಡಿತಾ ಇದ್ರು. ಅವ್ರಿಗೆ ಆ ಖಾರ ತಿಂದ್ರು ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊತಾ ಇರ್ಲಿಲ್ಲ. ಸೊ ಇವಾಗ ಏನಾಗಿದೆ, ಖಾರ ತಿನ್ನೋದನ್ನ ನಾವು ಹಾಗೆ ರೂಢಿ ಇಟ್ಕೊಂಡಿದ್ದೀವಿ. ಮನೆ ಮುಂದೆ ನಮ್ಮ ಹತ್ರ ದೇಶಿ ಹಸುಗಳಿಲ್ಲ. ಸೊ ಹೀಗಾಗಿ ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತೆ ಈ ತರದ ಒಂದು ಒಳ್ಳೆ ನವಣಕ್ಕಿ ಅಂತ ಹೇಳಿದ್ರು, ನವಣಕ್ಕಿ ಅನ್ನ ಊಟ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ಊಟಗಳನ್ನ ನಾವು ಬಿಟ್ಟು ಇವತ್ತು ಜಂಕ್ ಫುಡ್ಸ್ ಮತ್ತೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಪದಾರ್ಥಗಳು, ಮತ್ತೆ ತಡವಾಗಿ ರಾತ್ರಿ ಊಟ ಮಾಡುವಂತದ್ದು. ಸುಮಾರು ನಾವು ಚಿಕ್ಕವರಿದ್ದಾಗ ಒಂದು 6:30, 7 ಗಂಟೆಗೆಲ್ಲ ಊಟ ಮಾಡಿ ನಿದ್ದೆಗೆ ಜಾರ್ತಾ ಇದ್ವಿ. ಸೊ ಇವತ್ತು ಒಂದು 9:30, 10 ಗಂಟೆ, 11 ಗಂಟೆಗೆ ಊಟ ಮಾಡ್ತೀವಿ. ಸೊ ಜಠರದಲ್ಲಿ ಅಗ್ನಿ ಇರೋದಿಲ್ಲ. ಸೊ ಅಗ್ನಿ ಇಲ್ಲ ಅಂದ್ರೆ ಆಹಾರ ಅಜೀರ್ಣ ಆಗ್ತದೆ, ಅಜೀರ್ಣದಿಂದ ಕಾನ್ಸ್ಟಿಪೇಷನ್ ಆಗ್ತದೆ, ಮತ್ತೆ ನಮಗೆ ಮಲ ವಿಸರ್ಜನೆ ಕ್ಲೀನ್ ಆಗಿ ಆಗದೆ ಇರೋದ್ರಿಂದ ಈ ಮೂಲವ್ಯಾಧಿ ಸಮಸ್ಯೆ ಕಾಣಿಸ್ಕೊತದೆ. ಸೊ ಸಮಯದ ಅಭಾವ ಇರೋದ್ರಿಂದ ನೀವು ದೊಡ್ಡ ಕರಳಿಗೆ ರೆಸ್ಟ್ ಕೊಡುವಂತ ವಿಚಾರವನ್ನು ಇಟ್ಕೊಂಡು, ನಾವು ದೊಡ್ಡ ಕರಳಿಗೆ ರೆಸ್ಟ್ ಕೊಡೋದಂದ್ರೆ ಸುಮಾರು ಸುಲಭವಾಗಿ ಜೀರ್ಣ ಆಗ್ಬೇಕು. ಯಥೇಚ್ಛವಾಗಿ ಮಜ್ಜಿಗೆ ಕುಡಿದ್ರು ಕೂಡ ಸುಮಾರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಮೂಲವ್ಯಾಧಿ ಖಂಡಿತವಾಗ್ಲೂ ಗುಣ ಆಗ್ತದೆ ಅದು. ಸೊ ಪ್ರಾರಂಭಿಕ ಉಲ್ಬಣ ಆಗಿತ್ತು ಅಂತಂದಾಗ ವೈದ್ಯರನ್ನ ಭೇಟಿ ಮಾಡಿ, ಮತ್ತೆ ಹಲವಾರು ಔಷಧಿಗಳನ್ನ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ, ಮತ್ತೆ ನಮ್ಮ ವೈದ್ಯರುಗಳು ಹೇಳಿದ್ದಾರೆ. ಸೊ ಅದನ್ನ ನೀವು ಮಾಡಿಕೊಂಡು ರೋಗಿಗಳಿಗೆ ಕೊಟ್ಟು ಗುಣಪಡಿಸಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಈ ಒಂದು ಪರಿಷತ್ತಿಗೆ ಮತ್ತು ನಮ್ಮ ಜೀವ ವೈವಿಧ್ಯ ಮಂಡಳಿಯ ಅಧಿಕಾರಿಗಳಿಗೆ, ಆಯೋಜಕರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ 2 ನುಡಿಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 741120. ಇನ್ನೊಂದ್ಸರಿ ಹೇಳ್ತೇನೆ, 7411208727. ವೈದ್ಯ ವಿಶ್ವನಾಥ್, ಹಾಸನ ಜಿಲ್ಲೆ. ಒಂದೇ ನಿಮಿಷದಲ್ಲಿ ಚಿಕಿತ್ಸೆ ಬಗ್ಗೆ ಹೇಳಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂದ್ಗಡೆ ಇರುವಂಥ ಎಲ್ಲ ವೈದ್ಯ ಮಿತ್ರರೇ, ನಮಗೆ ಮೂಲವ್ಯಾಧಿ ವಿಷಯ ಕೊಟ್ಟಿದ್ದಾರೆ. ಆದರೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಮಾತಾಡ್ತೀನಿ. ಯಾವುದೇ ದೊಡ್ಡ ಕಾಯಿಲೆ ಬರಲಿ, ಫಸ್ಟು ಲಿವರ್ ಪ್ರಾಬ್ಲಮ್ ಬರುತ್ತೆ. ಲಿವರ್ ವಾಸಿ ಆಗ್ದಲೇನೆ ಯಾವ ಕಾಯಿಲೆನೂ ವಾಸಿ ಆಗಲ್ಲ ಅನ್ನೋದು ನಮ್ಮ ಉದ್ದೇಶ. ಫಸ್ಟು ಲಿವರ್ ಪ್ರಾಬ್ಲಮ್ನ ಸಾಲ್ವೇಷನ್ ಮಾಡ್ಕೊಳ್ಳಿ, ಎಲ್ಲ ಕಾಯಿಲೆನೂ ತಾನಾಗೆ ವಾಸಿ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೋದು. ನನ್ನ ಹೆಸರು 9886750319, BS ವಿಶ್ವನಾಥ್ ಅಂತ ಹಾಸನಿಂದ. 9886750319.